ಅವರು ಕೂಡ ಆಗಮಿಸ್ತಿದ್ದಾರೆ. ಹಾಗೆ ನಮ್ಮ ಪ್ರೀತಿಯ ಡಾಕ್ಟರ್ ಮೋಹನ್ ಬಾಬುರವರು ಕೂಡ ಆಗಮಿಸ್ತಿದ್ದಾರೆ. ಅವರಿಗೂ ನಲ್ಮೆಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಪದ್ಮಭೂಷಣ ಡಾಕ್ಟರ್ ಮೋಹನ್ ಬಾಬು ಸರ್. ಹಾಗೆ ಸಿನಿಮಾದ ನಿರ್ದೇಶಕರು ಕೂಡ ಆಗಮಿಸ್ತಿದ್ದಾರೆ. ನಲ್ಮೆಯ ಸ್ವಾಗತ. ಡಾಕ್ಟರ್ ಮೋಹನ್ ಬಾಬು ಸರ್ ಅವರ ಜೊತೆಗೂಡಿ ಆಗಮಿಸ್ತಿರುವಂಥ ಮುಖೇಶ್ ಕುಮಾರ್ ಸಿಂಗ್ ರವರು ನಮ್ಮ ನಿರ್ದೇಶಕರು. ಹಾಗೆ ಅರ್ಪಿತ್ ಸಿಂಗ್ ಅವರು ಕೂಡ ಆಗಮಿಸ್ತಿದ್ದಾರೆ. ಅವರಿಗೂ ಪ್ರೀತಿಪೂರ್ವಕ ಸ್ವಾಗತ ಸುಸ್ವಾಗತ ಎಂದೆನ್ನುತ್ತಾ ದಯಮಾಡಿ ಎಲ್ಲರೂ ಕುಳಿತುಕೊಳ್ಬೇಕಾಗಿ ಸವಿನೀಯ ಪ್ರಾರ್ಥನೆ. ದಯಮಾಡಿ ಕುಳಿತುಕೊಳ್ಳಿ. ಜೂನ್ 27ನೇ ತಾರೀಕು ಪ್ರಪಂಚದಾದ್ಯಂತ ರಿಲೀಸ್ಗೆ ರೆಡಿಯಾಗಿರುವಂಥ ನಮ್ಮ ಪ್ರೀತಿಯ ಸಿನಿಮಾ ಕಣ್ಣಪ್ಪ ಸಿನಿಮಾದ ಬಗ್ಗೆ ಒಂದಷ್ಟು ವಿಚಾರವನ್ನು ಹಂಚ್ಕೊಳ್ಳಿಕ್ಕಾಗಿ ಆಗಮಿಸಿದ್ದಾರೆ ಚಿತ್ರತಂಡದವರು. ದಯಮಾಡಿ ಸಹಕರಿಸಬೇಕು. ಆದಷ್ಟು ಬೇಗ ಪ್ರಾರಂಭಿಸೋಣ ಪತ್ರಿಕಾಗೋಷ್ಠಿಯನ್ನು. ಓಂ ನಮಃ ಶಿವಾಯ. ಸೊ ಟೆಕ್ನಾಲಜಿ ಎಷ್ಟೇ ಮುಂದುವರೆದ್ರೂ ಕೂಡ ಭಕ್ತಿ ಪರಮಾತ್ಮ ಅನ್ನೋದೇನಿದೆ ಅದನ್ನು ಮೀರಿಸುವಂಥ ಶಕ್ತಿ ಯಾವುದಕ್ಕೂ ಇಲ್ಲ. ಅದು ಎಷ್ಟೋ ತಲೆಮಾರುಗಳಿಂದ ಅದೆಷ್ಟೋ ಶತಮಾನಗಳಿಂದಲೂ ಕೂಡ ಆಸ್ತಿಕ ಭಾವ ಅನ್ನೋದು ಏನಿದೆ ಅದು ಮುಂದುವರಿತಾನೇ ಸಾಗ್ತಾ ಇದೆ. ಮತ್ತೆ ಮತ್ತೆ ಒಂದಿಲ್ಲೊಂದು ವ್ಯಕ್ತಿಗೆ ಭಗವಂತ ಪ್ರೇರಣೆಯನ್ನು ಕೊಟ್ಟು ಇಂತಹ ಟೆಕ್ನಾಲಜಿ ಸಿಕ್ಕಾಪಟ್ಟೆ ಸೌಂಡ್ ಇರುವಂಥ ಸಂದರ್ಭದಲ್ಲಿ ಕೂಡ ಭಕ್ತಿಗೆ ಮೀರಿದ ಶಕ್ತಿ ಮತ್ತೊಂದಿಲ್ಲ. ಭಕ್ತನಿಗೆ ಎಷ್ಟು ಶಕ್ತಿ ಇದೆ ಅಂತ ತೋರುವಂಥ ಕಂಟೆಂಟ್ ನೋಡೋ ಜನರು ಕಮ್ಮಿ ಆಗಿಲ್ಲ ಅನ್ನೋದು ನನ್ನ ಭಾವ. ಅಂತಹ ಒಂದು ಅದ್ಭುತ ಸಿನಿಮಾ ಮೂಡಿಬರ್ತಿದೆ ಕಣ್ಣಪ್ಪ. ತಮ್ಮೆಲ್ಲರಿಗೂ ತಿಳಿದೇ ಇದೆ. ಯೂಶಲಿ ಬಂದಿರೋವಂಥವರೆಲ್ಲರನ್ನ ಪ್ರೀತಿಯಿಂದ ಸ್ವಾಗತ ಭಾಷಣದ ಜೊತೆಗೆ ವೇದಿಕೆಗಳಲ್ಲಿ ಸ್ವಾಗತಿಸ್ತೇವೆ. ಆದರೆ ಇವತ್ತು ಸ್ಪೆಷಲ್ ಆಗಿ ನಾವು ಒಂದು ಸ್ವಾಗತ AV ಅಂತಲೇ ಹೇಳ್ಬೋದು. ಆ ಒಂದು ಸ್ಪೆಷಲ್ AV ಇದೆ ಎಲ್ಲರನ್ನ ಸ್ವಾಗತಿಸ್ಲಿಕ್ಕಾಗಿ. ನಮ್ಮ ಸಿನಿಮಾ ತಂಡದ ವತಿಯಿಂದ AV ಪ್ಲೀಸ್. ಕಣ್ಣಪ್ಪ ಪತ್ರಿಕಾಗೋಷ್ಠಿ ಸಮಾರಂಭಕ್ಕೆ ಆಗಮಿಸಿದ ಎಲ್ಲ ಸಹೃದಯಿ ಮನಸ್ಸುಗಳಿಗೆ ಹಾಗೂ ಮಾಧ್ಯಮದ ಸಮಸ್ತ ಸ್ನೇಹಿತರಿಗೆ ಕಣ್ಣಪ್ಪ ಚಿತ್ರತಂಡದಿಂದ ಪ್ರೀತಿಯ ನಮಸ್ಕಾರ ಹಾಗೂ ಸ್ವಾಗತ. ಇಡೀ ದೇಶವೇ ಮೆಚ್ಚುವ, ಪ್ರೀತಿಸುವ, ಆರಾಧಿಸುವ ಅಭಿಮಾನಿಗಳ ಆರಾಧ್ಯ ದೈವ, ಸರಳ ವ್ಯಕ್ತಿತ್ವದ ಸೂಪರ್ ಸ್ಟಾರ್, ಕನ್ನಡದ ಕಲಾರತ್ನ ನಮ್ಮ ಬೇಡರ ಕಣ್ಣಪ್ಪನಿಗೆ ನಮಸ್ಕಾರ. ಶಿವಪ್ಪ ಕಾಯೋ ತಂದೆ ಮೂಲೋಕ ಸ್ವಾಮಿ ದೇವ. ಕಿರಿಯರಿಗೆ ಆದರ್ಶವಾಗಿ ಸಹಾಯ ಕೇಳಿ ಬಂದ ಎಲ್ಲ ಮನಸ್ಸುಗಳಿಗೆ ಸ್ಪಂದಿಸುತ್ತಾ ನಿಮ್ಮ ಪ್ರತಿ ಹೆಜ್ಜೆಯಲ್ಲೂ ನಾನಿದ್ದೇನೆ ಎಂದು ಪ್ರತಿ ಸಾರಿಯೂ ಜೊತೆ ನಿಲ್ಲುವ ಶಿವ ಮೆಚ್ಚಿದ ಕಣ್ಣಪ್ಪನಿಗೆ ಈ ಕಣ್ಣಪ್ಪನ ಹೃದಯ ತುಂಬಿದ ನಮಸ್ಕಾರ. ಅಭಿಮಾನಿ ದೇವರುಗಳಿಗೆ ನಮಸ್ಕಾರ. ಈ ಮಾತು ನಮ್ಮೆಲ್ಲರ ಕಿವಿಗೆ ಕೇಳಿದಾಗ ನಮ್ಮೆಲ್ಲರ ಮೈ ಮನ ರೋಮಾಂಚನವಾಗುತ್ತದೆ. ಕಾರಣ ಆ ಮಾತಲ್ಲಿರುವ ಪ್ರೀತಿ, ಗೌರವ, ಗತ್ತು ಮತ್ತು ಶಕ್ತಿಯೇ ಅಂತದ್ದು. 1954 ಕನ್ನಡ ಚಿತ್ರರಂಗ ಕಂಡ ಒಂದು ಸುವರ್ಣ ಯುಗವೆಂದು ಇತಿಹಾಸವೇ ಸಾರಿ ಸಾರಿ ಹೇಳುತ್ತದೆ. ಗುಬ್ಬಿ ಕರ್ನಾಟಕ ಫಿಲ್ಮ್ ಬ್ಯಾನರ್ ಅಡಿಯಲ್ಲಿ ಅನ್ನದಾತರಾದ ಗುಬ್ಬಿ ವೀರಣ್ಣನವರ ನಿರ್ಮಾಣದಲ್ಲಿ HLN ಸಿಂಹ ರವರ ನಿರ್ದೇಶನದಲ್ಲಿ ಬಂದಂತಹ ಬೇಡರ ಕಣ್ಣಪ್ಪ ಎಂಬ ಶುದ್ಧ ಕನ್ನಡ ಚಿತ್ರವು ಸಿಂಗಾನಲ್ಲೂರು ಪುಟ್ಟಸ್ವಾಮಯ್ಯ ಮುತ್ತುರಾಜ್ ಎಂಬ ಅಮೋಘ ರತ್ನವನ್ನ ರಾಜ್ಕುಮಾರ್ ಆಗಿ ಮೆರೆಸಿ ಇತಿಹಾಸ ಕ್ರಿಯೇಟ್ ಮಾಡಿದ್ದು ಯಾರು ತಾನೇ ಮರೆಯಲು ಸಾಧ್ಯ. ಆಡು ಮುಟ್ಟದ ಸೊಪ್ಪಿಲ್ಲ, ಅಣ್ಣ ಅವರು ಮಾಡದೇ ಇರೋ ಪಾತ್ರಗಳಿಲ್ಲ ಅನ್ನೋದು ಸಾರ್ವಕಾಲಿಕ ಸತ್ಯ. ಅದು 1988ರ ಸಮಯ.
ಮನಮೆಚ್ಚಿದ ಹುಡುಗಿ ನಂತರ ಶಿವಣ್ಣ ಮಾಡಿದ ಶಿವ ಮೆಚ್ಚಿದ ಕಣ್ಣಪ್ಪ ಹಲವು ಕಾರಣಗಳಿಗೆ ವಿಶೇಷವಾದ ಚಿತ್ರವಾಗಿ ನಿಲ್ಲುತ್ತೆ. ಬೇಡರ ಕಣ್ಣಪ್ಪ ಚಿತ್ರದಲ್ಲಿ ಕಣ್ಣಪ್ಪನಾಗಿ ನಟಿಸಿದ್ದ ಡಾಕ್ಟರ್ ರಾಜ್ಕುಮಾರ್ ಅವರು ಇಲ್ಲಿ ಶಿವನ ಪಾತ್ರದಲ್ಲಿ ಕಾಣಿಸಿಕೊಂಡರೆ, ಕಣ್ಣಪ್ಪನಾಗಿ ಶಿವರಾಜ್ ಕುಮಾರ್ ಹಾಗೂ ಮತ್ತೊಂದು ಸ್ಪೆಷಲ್ ಗಿಫ್ಟ್ ರೀತಿಯ ಶಿವಣ್ಣನ ಬಾಲ್ಯದ ಪಾತ್ರ ಮಾಡಿದ್ದು ಪುಟ್ಟ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್. ಸಾವಿರದ 1954ರಲ್ಲಿ ಬಂದಂತಹ ವರನಟ ಡಾಕ್ಟರ್ ರಾಜ್ಕುಮಾರ್ ಅಭಿನಯಿಸಿದ ಬೇಡರ ಕಣ್ಣಪ್ಪ ಒಂದು ಮೇರು ಪರ್ವತದಂತ ಕೃತಿಯಾದರೆ, 1988ರಲ್ಲಿ ಬಂದಂತಹ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರ ಶಿವ ಮೆಚ್ಚಿದ ಕಣ್ಣಪ್ಪ ದೇವರು ಮತ್ತು ಭಕ್ತನ ಸಮಾಗಮದ ಸಂಕೇತವಾಗಿದೆ. ಈಗ ಕಣ್ಣಪ್ಪ ಹೆಸರಿನ ಚಿತ್ರದ ಮೂಲಕ ಮತ್ತೊಂದು ವಿಭಿನ್ನ ಚಿತ್ರ ತೆರೆಗೆ ಬರಲು ಸಿದ್ಧವಾಗಿದೆ. ಇದರ ನಾಯಕ ವಿಷ್ಣು ಮಂಚು. ಪ್ರಪಂಚದಾದ್ಯಂತ ದೊಡ್ಡ ಮಟ್ಟದಲ್ಲಿ ಸುದ್ದಿಯಲ್ಲಿರುವ ಮುಕೇಶ್ ಕುಮಾರ್ ಸಿಂಗ್ ನಿರ್ದೇಶನದ, ಮೋಹನ್ ಬಾಬು ನಿರ್ಮಾಣದ, ಬಹುಭಾಷೆಯ, ಬಹು ತಾರಾಗಣದ ಇಂಡಿಯನ್ ಸಿನಿಮಾ ಇಂಡಸ್ಟ್ರಿಯಲ್ಲಿ ಬಿಗ್ ಬಜೆಟ್ನ ವಿಷ್ಣು ಮಂಚು ನಟನೆಯ ಕಣ್ಣಪ್ಪ ಚಿತ್ರ ಶುರುವಾದಾಗಿಂದಲೂ ಇಲ್ಲಿಯ ತನಕ ತನ್ನ ವಿಶಿಷ್ಟವಾದ ಕಥಾ ನಿರೂಪಣೆ, ಕ್ರಿಯಾಶೀಲವಾದ ಮೇಕಿಂಗ್ನಿಂದಾಗಿ ಇಡೀ ಜಗತ್ತೇ ಮೆಚ್ಚುವಂತಹ ಫ್ಯಾಂಟಸಿ ಚಿತ್ರ ಎಂಬ ಸುದ್ದಿಯಲ್ಲಿದೆ. ಇಂತಹ ಅದ್ಭುತವಾದ ಕಥಾ ಹಂದರ ಹೊಂದಿರುವ ಕಣ್ಣಪ್ಪ ಚಿತ್ರವನ್ನು ಕರ್ನಾಟಕದಲ್ಲಿ ಬಿಡುಗಡೆ ಮಾಡುವ ಹಂಚಿಕೆಯ ಜವಾಬ್ದಾರಿಯನ್ನು ಹೊತ್ತಿರುವ ಕನ್ನಡದ ದಿಗ್ಗಜ ನಿರ್ಮಾಪಕ ಹಾಗೂ ಮೋಹನ್ ಬಾಬು ಅವರ ಆತ್ಮೀಯ ಸ್ನೇಹಿತರಾದ ರಾಕ್ಲೈನ್ ವೆಂಕಟೇಶ್ ಅವರಿಗೆ ಚಿತ್ರತಂಡ ಕೃತಜ್ಞತೆ ಸಲ್ಲಿಸುತ್ತದೆ. ಇಂತಹ ಒಂದು ಸುದಿನದಂದು ಬೇಡರ ಕಣ್ಣಪ್ಪ ಡಾಕ್ಟರ್ ರಾಜ್ಕುಮಾರ್ ಎಂಬ ವಜ್ರವನ್ನ ಭಕ್ತಿಯಿಂದ ಧ್ಯಾನಿಸಿ ಗೌರವಿಸುತ್ತಾ ಶಿವ ಮೆಚ್ಚಿದ ಕಣ್ಣಪ್ಪನಾಗಿ ನಟಿಸಿದ ಹ್ಯಾಟ್ರಿಕ್ ಹೀರೋ ಶಿವಣ್ಣನನ್ನ ಪ್ರೀತಿಯಿಂದ ಕರೆದಾಗ ಅಷ್ಟೇ ಅಕ್ಕರೆ ಹಾಗೂ ಅಭಿಮಾನದಿಂದ ಕಣ್ಣಪ್ಪ ಪತ್ರಿಕಾಗೋಷ್ಠಿ ಸಮಾರಂಭಕ್ಕೆ ಆಗಮಿಸಿದ ಕರುನಾಡ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ ಕುಮಾರ್ ಅವರಿಗೆ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಪ್ರೀತಿಯ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕಣ್ತುಂಬಿ ಬಂತು, ಮನ ತುಂಬಿ ಬಂತು. ಇಷ್ಟು ಅದ್ಭುತವಾದಂಥ ಸ್ವಾಗತವನ್ನು ಕೊಟ್ಟಿದ್ದಕ್ಕಾಗಿ ಸಂಪೂರ್ಣ ಸಿನಿಮಾ ಟೀಮ್ಗೆ ಶರಣೆನ್ನುತ್ತಾ, ಸಿನಿಮಾ ಕುರಿತಾಗಿ 2 ಟೀಸರ್ ಇದೆ. ಸಿನಿಮಾದ ಒಂದು ಚಿಕ್ಕ ಝಲಕನ್ನು ನಾವೀಗ ನೋಡೋಣ. ದಯಮಾಡಿ ಕಣ್ಣಪ್ಪ ಸಿನಿಮಾದ 2 ಟೀಸರ್ನ ಪ್ಲೇ ಮಾಡಿ. ಓಂ ನಮಃ ಶಿವಾಯ. One second. Give a break. ಪತ್ರಿಕಾಗೋಷ್ಠಿಯಲ್ಲಿ ಈ ರೀತಿಯ ಶಿಳ್ಳೆ ಕೇಳೋವಂಥದ್ದು ಬಹಳ ಖುಷಿ ಅನಿಸುತ್ತೆ. ಯಾಕಂದರೆ ಅಣ್ಣವರು ಅವರ ಒಂದು ಅಭಿನಯ ನಾವೆಲ್ಲರೂ ಹುಟ್ಟೇ ಇರಲಿಲ್ಲ ಆಗ. 1954ಕ್ಕೆ ಹೋಗಿ ವಾಪಸ್ ಬಂದಂಥ ಒಂದು ಅನುಭವವಾಯಿತು ಅಲ್ವಾ. ಲವ್ಲಿ ಎವಿ ಮಂಚುಗಾರು ಸೂಪರ್ ಆಗಿತ್ತು. ಅಪ್ಪಟ ನಾಸ್ತಿಕನೊಬ್ಬ ಆಸ್ತಿಕನಾಗಿ ಬದಲಾದಂಥ ಪುರಾಣದ ಒಂದು ಪವರ್ಫುಲ್ ಕತೆ ಇದು. ಪವರ್ಫುಲ್ ಆಗಿ ತೆರೆಗೆ ತರೋದಕ್ಕೆ ಮತ್ತೆ ಹೊರಟಿದೆ. ಮತ್ತೊಂದು ತಂಡ ಶುಭವಾಗಲಿ ಅಂತ ಹಾರೈಸ್ತಾ ಒಂದು ಅದ್ಭುತವಾದ ಗೀತೆಯನ್ನು ನೋಡೋಣ. ಶಿವ ಶಿವ ಶಂಕರ. ವಿಷ್ಣು ಮಂಚೂರು ಮಿಂಚ್ತಾರೆ ಈ ಗೀತೆಯಲ್ಲಿ. ಸೊ ದಯಮಾಡಿ ಪ್ಲೇ ಮಾಡಿ ಶಿವ ಶಿವ ಶಂಕರ. ಚೆಕ್. ನಾಲಿಗೆ ಇರುವಾಗ ಮಾತನಾಡಲು ಬರುವಾಗ ಶಿವ ಶಿವ ಎನ್ನಬಾರದೆ ಹರ ಹರ ಮಹದೇವ್ ಎಂದೆನ್ನುತ್ತಾ ಈಗ
ಭಾರತ ಚಿತ್ರರಂಗಕ್ಕೆ ಇವರು ಭೂಷಣ. ನಮ್ಮ ಪ್ರೀತಿಯ ಪದ್ಮಭೂಷಣ ಡಾಕ್ಟರ್ ಮೋಹನ್ ಬಾಬು ಸರ್ ಅವರ ಒಂದು ಗ್ಲಿಮ್ಸ್ ಆಫ್ ಮಹದೇವ ಶಾಸ್ತ್ರಿ. ಅವರು ಮಹದೇವ ಶಾಸ್ತ್ರಿ ಅನ್ನೋ ಒಂದು ಪಾತ್ರವನ್ನು ಅದ್ಭುತವಾಗಿ ನಿಭಾಯಿಸಿದ್ದಾರೆ. ಆ ಗೀತೆಯನ್ನು ನೋಡೋಣ. ಸೊ ಈ ಒಂದು ಸ್ಪೆಷಲ್ ಸಾಂಗ್ ಅವರು ಬರ್ತ್ಡೇಗೆ ಡೆಡಿಕೇಟ್ ಮಾಡಿದ್ದು ಸೂಪರ್. ಥ್ಯಾಂಕ್ ಯು. ಈಗ ನೀವು ನೋಡುವಂತಹ ಗೀತೆ ತುಂಬಾ ಸ್ಪೆಷಲ್, ಒಂದು ಹಿಸ್ಟ್ರಿ ಅಂತ ಹೇಳಬಹುದು. ಈಗಷ್ಟೇ ನಾವು ಕುಟುಂಬದ ಹಿರಿಯರು ನಮ್ಮ ಮೋಹನ್ ಬಾಬು ಸರ್ ಅವರ ಒಂದು ಪರ್ಫಾರ್ಮೆನ್ಸ್ ನೋಡಿದ್ವಿ, ವಿಷ್ಣು ಮಂಚು ಅವ್ರದ್ದು ನೋಡಿದ್ವಿ. ಈಗ ನಾವು ನೋಡುವಂಥ ಗೀತೆಯಲ್ಲಿ ವಿಷ್ಣು ಮಂಚು ಅವರ ಅವಳಿ ಜವಳಿ ಹೆಣ್ಮಕ್ಳು ಬರೀ ಹಾಡಿನಲ್ಲಿ ಕಾಣಿಸ್ಕೋತಿಲ್ಲ, ಡಾನ್ಸ್ ಅಷ್ಟೇ ಮಾಡ್ತಿಲ್ಲ, ಈ ಹಾಡನ್ನು ಹಾಡಿರೋದು ಕೂಡ ಇವರಿಬ್ಬರೇ. ಅರಿಯಾನಾ ಮಂಚು ಮತ್ತು ವಿವಿಯಾನಾ ಮಂಚು ಅವರು ಕಾಳಹಸ್ತಿ ಮಹಾತ್ಮೆಯ ಕುರಿತಾಗಿ ಒಂದು ಗೀತೆಯನ್ನು ಹಾಡಿ ಈ ಹಾಡಿನಲ್ಲಿ ಆ ದೃಶ್ಯದಲ್ಲಿ ಕೂಡ ಕಾಣಿಸ್ಕೊಳ್ತಿದ್ದಾರೆ. ಸೊ 3 ಜನರೇಷನ್ ಇನ್ 1 ಸಿನಿಮಾ ವಿ ಕ್ಯಾನ್ ಸಿ. ಸೊ ಇಟ್ಸ್ ಅ ಹಿಸ್ಟ್ರಿ ಅಗೈನ್. ಪ್ಲೀಸ್ ಆ ಹಾಡು ಪ್ಲೇ ಮಾಡಿ, ಕಾಳಹಸ್ತಿ ಮಹಾತ್ಮೆ. ಬಹುಶಃ ನನಗೆ ಹೇಗನ್ನಿಸ್ತಿದೆಯಪ್ಪ ಅಂತ ಹೇಳಿದ್ರೆ, ಮೊಬೈಲ್ ಅನ್ನೋ ಮಾಯೆಯಲ್ಲಿ ಕಳೆದೋಗಿರೋ ಅಂಥ ನಮ್ಮೆಲ್ಲರಿಗೂ ಕೂಡ ಆಧ್ಯಾತ್ಮದೆಡೆಗೆ ಒಂದು ಸೆಳೆತವನ್ನು ಹೆಚ್ಚುತ್ತೆ ಈ ಸಿನಿಮಾ. ಈ ಜನ್ರೇಷನ್ಗೆ ಬೇಕಿತ್ತು ಅನ್ನೋ ಭಾವ ಮೂಡ್ತಿದೆ. ಪ್ರತಿಯೊಂದು ಹಾಡು ನೋಡುವಾಗಲೂ ಭಕ್ತಿ ಭಾವ ಮನದಿ ಮೋಡಿ ಮಾಡ್ತಿರುವಂಥ ಭಾವ ಮೂಡ್ತಾ ಇದೆ. ಸೂಪರ್, ಒಂದಕ್ಕಿಂತ ಒಂದು ಸೂಪರ್. ಈಗ ಎಲ್ಲ ಮಾಧ್ಯಮ ಮಿತ್ರರಲ್ಲಿ ಒಂದು ವಿನಂತಿ ಏನಪ್ಪ ಅಂತ ಹೇಳಿದ್ರೆ, ಈಗ ಮೇಕಿಂಗ್ ವಿಡಿಯೋ ಪ್ಲೇ ಮಾಡ್ತಾ ಇದ್ದೀವಿ. ಇಟ್ಸ್ ಅ ಕೈಂಡ್ ರಿಕ್ವೆಸ್ಟ್, ಎಲ್ಲರೂ ದಯವಿಟ್ಟು ಕ್ಯಾಮ್ರಾ ಟರ್ನ್ ಆಫ್ ಮಾಡಿ. ಮೊಬೈಲ್ ಫೋನ್ಸ್ ಯಾರಾದರೂ ಆನ್ ಮಾಡಿದರೂ ಕೂಡ ಪ್ಲೀಸ್ ಆಫ್ ಮಾಡಿ. ಇದು ಎಲ್ಲೂ ರಿಲೀಸ್ ಮಾಡಿಲ್ಲ ಈ ಕಂಟೆಂಟ್. ಸೊ ಇಟ್ಸ್ ಅ ಕೈಂಡ್ ರಿಕ್ವೆಸ್ಟ್, ಪ್ಲೀಸ್ ಆಫ್ ಮಾಡಿ. ಎಷ್ಟೋ ಜನ್ಮದ ಪುಣ್ಯ ಮಾಡಿದರೆ ಮಾತ್ರ ಇಂಥ ಪಾತ್ರಗಳನ್ನು ನಿಭಾಯಿಸಲಿಕ್ಕೆ ಸಾಧ್ಯ. ಅಣ್ಣವರು ಅದೃಷ್ಟವಂತರು. ಶಿವಣ್ಣ, ನಿಜವಾಗ್ಲೂ ನೀವು ಲಕ್ಕಿ. ಆ್ಯಂಡ್ ವಿಷ್ಣು ಮಂಚುಗಾರು, ಯು ಆರ್ ರಿಯಲಿ ಲಕ್ಕಿ ಟು ಪ್ಲೇ ಸಚ್ ಅ ಗ್ರೇಟ್ ಕ್ಯಾರೆಕ್ಟರ್ ಆನ್ ಸ್ಕ್ರೀನ್. ಯಾಕಂದರೆ ಒಂದು ಪಾತ್ರವನ್ನು ಅದು ಅಭಿನಯಿಸೋದಲ್ಲ, ಅದನ್ನು ಜೀವಿಸಿದಾಗ ಮಾತ್ರ ಪರದೆ ಮೇಲೆ ನಾವು ಕನೆಕ್ಟ್ ಆಗ್ಲಿಕ್ಕೆ ಸಾಧ್ಯ. ಆ ರೀತಿ 2 ಸಿನಿಮಾನಲ್ಲಿ ನಾವು ಕನೆಕ್ಟ್ ಆಗಿದ್ದೀವಿ. 3ನೇ ಸಿನಿಮಾ ಈ ಕಾಲಘಟ್ಟಕ್ಕೆ ಹೇಗೆ ಬೇಕೋ ಹಾಗೆ ಇನ್ನೊಂದಷ್ಟು ಫ್ಯಾಂಟಸಿ ವರ್ಲ್ಡನ್ನು ಕ್ರಿಯೇಟ್ ಮಾಡಿ ಇಂದಿನ ಪೀಳಿಗೆಗೂ ಮತ್ತು ಹಿಂದಿನ ಪೀಳಿಗೆಗೆ ಆ ಎಲ್ಲ ಮಧುರ ನೆನಪುಗಳನ್ನು ಮರುಕಳಿಸೋ ಹಾಗೆ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಬಹುಕೋಟಿ ವೆಚ್ಚದ ಸಿನಿಮಾ, ಬಹು ನಿರೀಕ್ಷಿತ ಸಿನಿಮಾ ಇದೆ. ಜೂನ್ 27ನೇ ತಾರೀಕು ಪ್ರಪಂಚದಾದ್ಯಂತ ರಿಲೀಸ್ ಆಗೋದಕ್ಕೆ ರೆಡಿ ಆಗಿದೆ. ಶಿವಪ್ಪನ ಭಕ್ತರು ಮಾತ್ರ ಅಲ್ಲ, ಭಕ್ತಿಯಲ್ಲಿ ಯಾರಿಗೆ ನಂಬಿಕೆ ಇದೆ ಅವರೆಲ್ಲರೂ ಕೂಡ ಖಂಡಿತ ಈ ಸಿನಿಮಾ ನೋಡಲೇಬೇಕು. ಭಕ್ತಿಗೆ ಎಷ್ಟು ಶಕ್ತಿ ಇದೆ ಅಂತ ಪ್ರೂವ್ ಮಾಡ್ತಾ ಇರಲಿ ಅಂತ ಹಾರೈಸ್ತಾ ಈಗ ನಾನು ವೇದಿಕೆಗೆ ಬರ್ಮಾಡ್ಕೊಳ್ತಾ ಇದ್ದೇನೆ ನಮ್ಮ ಈ ಸಿನಿಮಾದ ಕ್ಯಾಪ್ಟನ್ ಅಂದರೆ ನಮ್ಮ ಡೈರೆಕ್ಟರ್ ಮುಕೇಶ್ ಕುಮಾರ್ ಸಿಂಗ್ ಅವರನ್ನು ಅಭಿಮಾನದಿಂದ ವೇದಿಕೆಗೆ ಬರ್ಮಾಡ್ಕೊಳ್ತಾ ಇದ್ದೇನೆ. ಮಹಾಭಾರತ ಎಷ್ಟು ವರ್ಷಗಳ ಹಿಂದೆ ಚಿಕ್ಕವರಲ್ಲಿ ನಾವು ನೋಡ್ತಾ ಇದ್ವಿ, ಆದರೆ ಈಗಿನ ಕಾಲಘಟ್ಟಕ್ಕೆ ಅದನ್ನು ತುಂಬ ಚೆನ್ನಾಗಿ ಅವರು ತೋರಿಸಿಕೊಟ್ಟಿದ್ದು ಸೂಪರಾಗಿ. ಸೊ ಸರ್, ನಲ್ಮಿಗೆ ಸ್ವಾಗತ, ವಾರ್ಮ್ ವೆಲ್ಕಮ್ ಟು ಯು ಸರ್. ಈಗ ಅರ್ಪಿತ್ ಸಿಂಗನ್ನು ವೇದಿಕೆಗೆ ಬರ್ಮಾಡ್ಕೊಳ್ಳೋಣ. ಅರ್ಪಿತ್ ಅನ್ನೋದಕ್ಕಿಂತ ಮಹಾಭಾರತ, ಇತ್ತೀಚೆಗೆ ಬಂದಂತಹ ಮಹಾಭಾರತ ಸೀರಿಯಲ್ನಲ್ಲಿ ದುರ್ಯೋಧನನಾಗಿ ಗರ್ಜಿಸಿದ್ದು, ದುರ್ಯೋಧನ ಹೀಗೆ ಇದ್ನಾ ಅನ್ನೋ ಭಾವ ಮೂಡಿಸಿದಂತಹ ಅರ್ಪಿತ್ ಅವ್ರಿಗೂ ಕೂಡ ಪ್ರೀತಿಯ ಸ್ವಾಗತ ಎಂದೆನ್ನುತ್ತಾ, ನಮ್ಮ ಸಿನಿಮಾಗೆ ಒಂದು ರೀತಿ ಆಧಾರ ಸ್ತಂಭವಾಗಿ ನಿಂತಿರುವಂಥವ್ರು, ಕರ್ನಾಟಕದಲ್ಲಿ ನಮ್ಮ ಸಿನಿಮಾದ ವಿತರಣೆಯ ಹೊಣೆ ಹೊತ್ತಿರುವಂಥ ಪ್ರೀತಿಯ ರಾಕ್ಲೈನ್ ವೆಂಕಟೇಶ್ ಸರ್ ಅವರನ್ನು ಕೂಡ ನಲ್ಮೆಯಿಂದ ಸ್ವಾಗತಿಸ್ತಾ ಇದ್ದೇನೆ ವೇದಿಕೆಗೆ. ವಿಷ್ಣು ಮಂಚು ಅವರು ಈ ಹಿಂದೆ ಕೂಡ ಬಹಳಷ್ಟು ಸಿನಿಮಾಗಳು ಮಾಡಿದರೂ ಕೂಡ ಈ ಸಿನಿಮಾ ಅವರಿಗೆ ಬಹಳಷ್ಟು ವರ್ಷಗಳಿಂದ ಕಾಡಿದ್ದು, ಅವರ ಒಂದು ಕನಸಿನ ಕೂಸು ಅಂತ ಹೇಳಿದೆ ತಪ್ಪಾಗಲಿಕ್ಕಿಲ್ಲ. ಪ್ರೀತಿಯಿಂದ ಸ್ವಾಗತಿಸೋಣ ವಿಷ್ಣು ಮಂಚು ಅವರನ್ನು. ಕಣ್ಣಪ್ಪನಾಗಿ ಒಂದು ಹೊಸ ಕ್ರಾಂತಿ ಮೂಡಲಿ ಎಂದು ಹಾರೈಸ್ತಾ, ಈ ಸಿನಿಮಾನಲ್ಲಿ ಬಹಳ ವಿಶೇಷವಾದ ಪಾತ್ರ ನಿಭಾಯಿಸ್ತಿದ್ದಾರೆ. ಅವ್ರನ್ನ ನೋಡಿದ್ರೆ ಯಾಕೋ ನಮಗೆ ರೆಬಲ್ ಸ್ಟಾರ್ ಅಂಬರೀಷ್ ಅವ್ರು ಯಾವಾಗಲೂ ನೆನಪಾಗ್ತಾರೆ.
ಸೊ ಪ್ರೀತಿಯ ಸ್ವಾಗತ, ಪದ್ಮಭೂಷಣ ಡಾಕ್ಟರ್ ಮೋಹನ್ ಬಾಬು ಗಾರವರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಕುಚುಕುನ ಕುಚುಕು ನಮ್ಮ ಡಾಕ್ಟರ್ ಮೋಹನ್ ಬಾಬು ಸರ್, ನಲ್ಮೆಯ ಸ್ವಾಗತ ತಮಗೆ. ಅಭಿಮಾನ ತುಂಬಿದ ಸ್ವಾಗತವನ್ನು ಕೋರಲೇಬೇಕು. ನಮ್ಮ ಕರುನಾಡ ಚಕ್ರವರ್ತಿಗೆ ಹ್ಯಾಟ್ರಿಕ್ ಹೀರೋ ಶಿವಣ್ಣ ಬಂದಿದ್ದಾರೆ. ನಮ್ಮೆಲ್ಲರಿಗೂ ಒಂದು ರೀತಿ ಶಕ್ತಿಯನ್ನು ತುಂಬಲಿಕ್ಕೆ ಈ ಭಕ್ತಿ ಪ್ರಧಾನವಾದ ಸಿನಿಮಾಗೆ ಶಿವಣ್ಣ ನೀವು ಕಾರ್ಯಕ್ರಮಕ್ಕೆ ಬಂದಿದ್ದು ನಿಜಕ್ಕೂ ನಮಗೆ ಇನ್ನಷ್ಟು ಧೈರ್ಯ ಬಂದಂತಾಗಿದೆ. ನಲ್ಮೆಯ ಸ್ವಾಗತ ಶಿವಣ್ಣ ಅವರಿಗೂ ಕೂಡ ಅಂತ ಹೇಳ್ತಾ ದಯಮಾಡಿ ಎಲ್ಲರೂ ಕುಳಿತುಕೊಳ್ಬೇಕು. ಪ್ರೆಸ್ ಮೀಟಿಂಗ್ ಸ್ಟಾರ್ಟ್ ಮಾಡೋಣ. I kindly request everybody to please take your seats. ಸಿನಿಮಾ ರಿಲೀಸ್ಗೆ ರೆಡಿ ಆಗಿರೋದ್ರಿಂದ ಮೊದಲಿಗೆ ನಾನು ರಾಕ್ಲೈನ್ ಸರ್ಗೆ ಎಲ್ಲ ರೂಪುರೇಷೆ ಗೊತ್ತಿರುತ್ತೆ. ಸೊ ದಯಮಾಡಿ ಮೊದಲಿಗೆ ನೀವು ಮಾತನ್ನು ಪ್ರಾರಂಭ ಮಾಡಬೇಕು. ಏನೆಲ್ಲ ತಯಾರಿ ಮಾಡ್ಕೊಂಡಿದ್ದೀರಾ? ಜೂನ್ 27ಕ್ಕೆ ಸಿನಿಮಾ ತಂಡದವ್ರು ಎಷ್ಟು ಕಾತರರಾಗಿ ಅವರ ಮಗು ಒಂದು ಸಿನಿಮಾ ಎಷ್ಟು ಚೆನ್ನಾಗಿ ಮೂಡ್ ಬರಲಿದೆ ಅಂತ ಹೇಳೋಕೆ ಹೊರಟಿದ್ದಾರೋ ಅಷ್ಟೇ ಶಿವಪ್ಪನ ಭಕ್ತರು ಕಾತರರಾಗಿ ನಾವು ಕಾಯ್ತಾ ಇದ್ದೀವಿ ಸಿನಿಮಾ ನೋಡಲಿಕ್ಕೆ. ಸೊ ಓವರ್ ಟು ಯು ಸರ್. ಎಲ್ರಿಗೂ ನಮಸ್ಕಾರ. ಮುಖ್ಯವಾಗಿ ಈ ಕಣ್ಣಪ್ಪ ಚಿತ್ರದ ಒಂದು ಚಿತ್ರೀಕರಣ ಮತ್ತು ಈ ಚಿತ್ರ ಮಾಡಬೇಕು, ಈ ಚಿತ್ರೀಕರಣ ಎಲ್ಲೆಲ್ಲಿ ಯಾವ್ಯಾವ ಥರ ಮಾಡಿದ್ದಾರೆ ಎಲ್ಲ ನಿಮ್ಗೆ ಗೊತ್ತಿರೋ ವಿಷಯ. ಗೊತ್ತಿರೋದ್ರ ಬಗ್ಗೆ ನಾನು ಹೆಚ್ಚಾಗಿ ಮಾತಾಡೋದು ಬೇಡ. ಈ ಚಿತ್ರ ನಮ್ಮ ಮೇರು ನಟ ಅಣ್ಣವರು ಮಾಡಿದಂಥ ಒಂದು ಬೇಡರ ಕಣ್ಣಪ್ಪ ಚಿತ್ರ. ಅದು ಸೂರ್ಯ ಚಂದ್ರರಿರೋವರೆಗೂ ಆ ಚಿತ್ರನ ಯಾರೂ ಮರೆಯೋಕ್ಕಾಗೋದಿಲ್ಲ. ಅಣ್ಣವರ ಆ ಒಂದು ಚಿತ್ರದ ಮೊದಲನೇ ಚಿತ್ರ ಹಾಗೂ ಅದರ ಯಶಸ್ವಿ ಆಗ್ಬೋದು. ಆ ಒಂದು ಚಿತ್ರದಲ್ಲಿ ಯಾವುದೇ ಥರದ ಅಂಶವನ್ನು ಇಟ್ಟುಕೊಂಡು ಎಷ್ಟು ಚಿತ್ರಗಳು ಬೇಕಾದ್ರೂ ಮಾಡ್ಬೋದು ಅನ್ನೋದಕ್ಕೆ ಕಣ್ಣಪ್ಪ ಒಂದು ಕಾರಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ಯಾವ 10 ವರ್ಷ ಆಗ್ಬೋದು, 20 ವರ್ಷ 30 ವರ್ಷ ಆಗ್ಬೋದು, ಇನ್ನು 10 ವರ್ಷ ಆದಮೇಲೂ ಆ ಚಿತ್ರದಿಂದ ಇನ್ನೊಂದು ಈ ಥರ ಚಿತ್ರಗಳನ್ನ ಮಾಡ್ಕೊಂಡು ಹೋಗ್ಬೋದು ಅನ್ನೋದಕ್ಕೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಈ ಚಿತ್ರನ ಕಣ್ಣಪ್ಪನ ಮಾಡಬೇಕು ಅಂತ ನಮ್ಮ ಅಣ್ಣ ಮೋಹನ್ ಬಾಬು ಅವರು ಮತ್ತು ವಿಷ್ಣು ಮಂಚು ತುಂಬ ಎಷ್ಟೋ ಕಥೆಗಳನ್ನ ಆರಿಸ್ಕೊಂಡು ನೋಡಿ ಕೊನೆಗೆ ಇದನ್ನು ಮಾಡಲೇಬೇಕು ಅನ್ನೋದನ್ನು ಅವರು ತುಂಬ ಆಸೆಯಿಂದ ಈ ಚಿತ್ರನ ಮಾಡಿರೋದಕ್ಕೆ ನನಗೆ ತುಂಬ ಸಂತೋಷ ಆಯಿತು. ಇವತ್ತಿನ ಕಾಲದಲ್ಲಿ ಎಷ್ಟೋ ಚಿತ್ರಗಳು ಯಾವ್ಯಾವುದೋ ಕಥೆಗಳು ಬರ್ತಾ ಇದ್ದಾವೆ, ತೆರೆ ಮೇಲೆ ನೋಡ್ತಾ ಇದ್ದೀವಿ ನಾವು. ಸೊ ಇದೊಂದು ವಿಭಿನ್ನವಾಗಿರುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಆ ಚಿತ್ರನ ಮಾಡಿದ್ಮೇಲೆ ಅವರು ನ್ಯೂಜಿಲೆಂಡಲ್ಲಾಗ್ಬೋದು ತುಂಬ ಎಲ್ಲ ಭಾಷೆಯ ಚಿತ್ರ ನಟರನ್ನ ಈ ಚಿತ್ರದಲ್ಲಿ ಒಂದೊಂದು ಪ್ರಮುಖ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ. ನಾನು ಈ ಚಿತ್ರ ನೋಡಿರೋದ್ರಿಂದ ಎಲ್ಲರೂ ತುಂಬ ಅದ್ಭುತವಾಗಿ ಅವರ ನಟನೆ ಮಾಡಿದ್ದಾರೆ. ಆ ಪಾತ್ರಕ್ಕೆ ಕರೆಕ್ಟಾಗಿ ಆ ಕಲಾವಿದನ ಸೂಟಬಲ್ ಆಗಿ ಸೆಲೆಕ್ಟ್ ಮಾಡಿದ್ದಾರೆ. ನಿಜವಾಗ್ಲೂ ತುಂಬ ಚೆನ್ನಾಗಿ ಅದ್ಭುತವಾಗಿ ಈ ಚಿತ್ರ ಮೂಡಿಬಂದಿದೆ. ನಿಜವಾಗ್ಲೂ ಈ ಚಿತ್ರ ಅಂದರೆ ಈ ಜೂನ್ 27ಕ್ಕೆ ಈ ಚಿತ್ರ ಬಿಡುಗಡೆ ಆಗ್ತಾಯಿದೆ. ಅದಕ್ಕೆ ಮುಂಚೆ ತಯಾರಿ ಆಗಬೇಕಾದಂಥ ಪ್ರಮೋಷನಲ್ ಆ್ಯಕ್ಟಿವಿಟೀಸ್ ಆಗ್ಬೋದು. ಮುಖ್ಯವಾಗಿ ಇವತ್ತು ಚಿತ್ರ ಏನೇ ನಾವು ಮಾಡಿದ್ರೂ ಕೊನೆಯಲ್ಲಿ VFX CG ಮೇಲೆ ಡಿಪೆಂಡ್ ಆಗಲೇಬೇಕಾಗುತ್ತೆ. ಹಾಗಾಗಿ ಈ ಚಿತ್ರ ಒಂದು ಸ್ವಲ್ಪ ತಡವಾಗಿ ಅಂದ್ಕೊಂಡಿದ್ದಕ್ಕಿಂತ ಸ್ವಲ್ಪ ತಡವಾಗಿ ಬಿಡುಗಡೆ ಆಗುವಂಥ ಒಂದು ಪ್ಲ್ಯಾನ್ ಮಾಡಿದ್ದಾರೆ. ಸೊ ಈ ಚಿತ್ರ ಕರ್ನಾಟಕದಲ್ಲಿ ನನಗೆ ಒಂದು ಡಿಸ್ಟ್ರಿಬ್ಯೂಷನ್ ಜವಾಬ್ದಾರಿಯನ್ನು ಅಣ್ಣ ಮೋಹನ್ ಬಾಬು ಅವರು ನನಗೆ ಕೊಟ್ಟಿದ್ದಾರೆ. ಸೊ ಇದು ಒಂಥರ ನನಗೆ ತುಂಬಾ ಒಂದು ರೆಸ್ಪಾನ್ಸಿಬಿಲಿಟಿ ಆಗಿದೆ. ಈ ಚಿತ್ರನ ಎಷ್ಟು ದೊಡ್ಡ ಮಟ್ಟಕ್ಕೆ ನಾನು ಈ ಚಿತ್ರನ ಯಶಸ್ವಿ ನಮ್ಮ ಭಾಗದಲ್ಲಿ ನಮ್ಮ ಕರ್ನಾಟಕದಲ್ಲಿ ಈ ಚಿತ್ರನ ಯಶಸ್ವಿಯಾಗಿ ಅವರಿಗೆ ಒಂದು ಕಾಣಿಕೆಯಾಗಿ ಕೊಡಬೇಕು ಅನ್ನೋ ನಾನು ಆಸೆ ಪಡ್ತಾಯಿದ್ದೀನಿ.
ಆ ಶಿವನ ಆಶೀರ್ವಾದ ನಮ್ಮೆಲ್ಲರ ಮೇಲಿದೆ, ಮುಂದಕ್ಕೂ ಇರಲಿ, ಈ ಚಿತ್ರ ಯಶಸ್ವಿಯಾಗಲಿ ಅಂತ ಈ ಸಂದರ್ಭದಲ್ಲಿ ನಾನು ಕೇಳ್ಕೊತ, ಶಿವರಾಜ್ ಕುಮಾರ್ ಅವರು ಬಂದಿದ್ದಾರೆ ಈ ಒಂದು ಸಮಾರಂಭಕ್ಕೆ. ಈ ಚಿತ್ರದಲ್ಲಿ ಯಾಕೆಂದರೆ ನನಗೆ ಮೋಹನ್ ಬಾಬು ಅವರು ಹೇಳ್ತಾಯಿದ್ರು, ಫಸ್ಟು ಶಿವಣ್ಣನ ಅಂದರೆ ಶಿವನ ರೋಲ್ನ ಶಿವಣ್ಣ ಮಾಡಿದ್ರೆ ಚೆನ್ನಾಗಿರುತ್ತೆ, ಶಿವಣ್ಣನ ಒಂದು ಸರಿ ಕೇಳಿ ಅಂತ ಕೇಳಿದರು. ಶಿವಣ್ಣ ಅವಾಗ ಬೇರೆ ಅಂದರೆ ಚಿತ್ರೀಕರಣದಲ್ಲಿ ತೊಡಗಿಸ್ಕೊಂಡಿದ್ರು. ಆ ಡೇಟ್ ಸ್ವಲ್ಪ ಕ್ಲ್ಯಾಶ್ ಆಗಿರೋದ್ರಿಂದ ಅದನ್ನು ಆದಮೇಲೆ ಅಕ್ಷಯ್ ಕುಮಾರ್ ಅವರು ಮಾಡಿದ್ದು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಫಸ್ಟು ಶಿವಣ್ಣನಿಗೆ ಆಫರ್ ಮಾಡಿದ್ರು ಮೋಹನ್ ಬಾಬು ಅವರು, ವಿಷ್ಣು ಮಂಚು ಅವರು. ಸೊ ಶಿವಣ್ಣನಿಗೆ ಈ ಒಂದು ಚಿತ್ರದ ಒಂದು ಅಂದರೆ ಮೋಹನ್ ಬಾಬು ಅವರ ಕುಟುಂಬಕ್ಕೂ ಮತ್ತು ಅಣ್ಣವ್ರ ಕುಟುಂಬಕ್ಕೂ ಇದೇನು ಹೊಸದೇನಿಲ್ಲ. ಅಣ್ಣ ಅವರ ಮನೆಗೆ ಸುಮಾರು 2-3 ಸರಿ ಮೋಹನ್ ಬಾಬು ಅವರು ಬಂದಿದ್ದಾರೆ. ಸೊ ಅವರ ಆತ್ಮೀಯತೆ, ಆಮೇಲೆ ಅವರೇ ಹೇಳ್ತಾರೆ ಅವರ ಒಂದು ಆತ್ಮೀಯತೆನ. ಸೊ ಈ ಸಂದರ್ಭದಲ್ಲಿ ಶಿವಣ್ಣನೂ ಬಂದಿದ್ದಾರೆ. ಶಿವಣ್ಣ ಅವರ ಆಶೀರ್ವಾದ ಮತ್ತು ಅವರ ವಿಶಸ್ ಈ ಚಿತ್ರಕ್ಕೆ ಇರಲಿ, ಸದಾ ನಮ್ಮ ಜೊತೆಯಲ್ಲಿ ನಿಲ್ಲಿ ಅನ್ನೋ ಒಂದು ಈ ಸಂದರ್ಭದಲ್ಲಿ ನಾನು ಕೇಳ್ಕೊತೀನಿ. ನಮಸ್ಕಾರ, ಥ್ಯಾಂಕ್ ಯು. ಧನ್ಯವಾದಗಳು. ನಮಗೆ ಈ ವಿಚಾರ ಯಾವ ಪತ್ರಿಕಾಗೋಷ್ಠಿಯಲ್ಲೂ ಗೊತ್ತಾಗಿರಲಿಲ್ಲ. ಶಿವಣ್ಣ ಬಂದಿರೋದಕ್ಕೆ ಅದನ್ನು ರಿವೀಲ್ ಮಾಡಿರೋ ಅಂಥದ್ದು ಸೂಪರ್. ಶಿವಣ್ಣ ಅದರ ಆ್ಯಕ್ಟ್ ಮಾಡಿರಲಿ ಮಾಡಿಲ್ಲದೆ ಇರಲಿ ಯಾವಾಗಲೂ ಅಭಿಮಾನದಿಂದ ಬಂದೇ ಬರ್ತಾರೆ, ನಾವು ಪ್ರೀತಿಯಿಂದ ಕರೆದ್ರೆ. ಸೊ ಈಗ ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಲಿದ್ದಾರೆ. ನನಗೆ ತುಂಬ ಒಂದು ಹೆಮ್ಮೆ ಅನಿಸಿದ್ದು ಏನಪ್ಪ ಅಂತ ಹೇಳಿದ್ರೆ, ಈಗಿನ ಜನ್ರೇಷನ್ಗೆ ಪೌರಾಣಿಕ ಕಥೆಗಳನ್ನು ತಲುಪಿಸೋದು ಒಂದು ವಿಶಿಷ್ಟವಾದ ಕಲೆ ಇದ್ದಂಥವ್ರಿಗೆ ಮಾತ್ರ ಸಾಧ್ಯ. ಅದನ್ನು ಸೀರಿಯಲ್ ಮುಖೇನ ಮಾಡಿ ತೋರಿಸಿದ್ದಾರೆ ಈ ಸಿನಿಮಾದ ನಿರ್ದೇಶಕರು ಕೂಡ ಹೌದು. ಈ ಕತೆ ಸಂಗ್ರಾಮವು, ಈ ಹಾಡು ಎಲ್ಲ ಮಕ್ಕಳ ಬಾಯಲ್ಲಿದೆ, ಆ ಲ್ಯಾಂಗ್ವೇಜ್ಗೆ ಅದದು ಡಬ್ ಆಗಿದ್ದು. ಸೊ ಅಂಥ ಒಂದು ವಿಶಿಷ್ಟ ನಿರ್ದೇಶನದ ಒಂದು ಶೈಲಿಯನ್ನು ಕರಗತ ಮಾಡಿಕೊಂಡಿರುವಂಥ ನಮ್ಮ ಮುಖೇಶ್ ಕುಮಾರ್ ಸಿಂಗ್ ಈ ಸಿನಿಮಾದ ಕ್ಯಾಪ್ಟನ್ ಚುಕ್ಕಾಣಿ ಹಿಡಿದಿರೋದು ಪಕ್ಕಾ ಸಿನಿಮಾ ಹಿಟ್ ಆಗುತ್ತೆ ಅಂತ ಅನಿಸುತ್ತೆ. ಸೊ ಓವರ್ ಟು ಆರ್ ಬಿಲವೆಡ್ ಡೈರೆಕ್ಟರ್. ಸೊ ಪ್ಲೀಸ್ ಅಡ್ರೆಸ್ ದಿ ಗ್ಯಾದರಿಂಗ್. Thank you everybody and welcome. I must have done some punya karma in past life, and in this life I am sitting beside such legends, Mohan Babu sir, Rajkumar sir, Rockline Venkatesh sir. I want to say that I have seen Bedara Kanappa and Shiv Machida Kanappa both. And first time when I saw the Bedara Kanappa, I saw Bedara Kanappa, I think Rajkumar sir won national award for that film. Even that was less, the kind of performance he gave on his first movie. It was simply amazing. And after that, Rajkumar sir, Shiv Rajkumar sir portrayed the same character played by father. The kind of expectation people must have kept, but he surpassed that. And he did such a brilliant job that even in the small clips you can see the kind of performance he has given. So just amazing, just brilliant. We took so many inspirations from the stories. Both the stories, they have so many small nuances that we try to keep in our story. Vishnuji will elaborate that more. But many things that was not in other portrayal of the Kanappa. So you, Rajkumar sir and Shiv Rajkumar sir, immortalize that character of Kanappa. We are just trying to keep that legacy forward. Please bless us so we can do good. We have tried our best and we are now in front of us. Now you will judge that what we have done. And I just want to thank Mohan Babu sir for trusting me to direct this movie. He is a different person as a producer. When he will come on set, he is a jolly person. He is shouting and everybody is trying to control everybody, and discipline is must. But when he comes as an actor on set, because I have seen him as a producer, as an actor both, it is a lesson for everybody what he has to achieve now. He has done more than 600 movies. He has achieved everything in life, but still his sincerity, his dedication towards his character, towards acting is exemplary. I wish when I will reach in his age or I will achieve something in life, I will be like him. Thank you, sir. Thank you for giving me the chance.
Thank you. That's really lovely, sir. Thank you so much. We wish you will do loads of other projects like this. God bless you. ಇನ್ನು ದುರ್ಯೋಧನನನ್ನು ನಾವು ಓದಿದ್ದೇವೆ, ಹೀಗಿರಬಹುದು ಅಂತ ಕಲ್ಪಿಸ್ಕೊಂಡಿದ್ವಿ. ಹಿಂದಿನ ಮಹಾಭಾರತದಲ್ಲೂ ಅದ್ಭುತವಾದ ದುರ್ಯೋಧನನ ಪಾತ್ರವನ್ನು ನೋಡಿ ಬಹಳ ಖುಷಿ ಪಟ್ಟಿದ್ವಿ. ಆದರೆ ಇತ್ತೀಚೆಗೆ ಬಂದಂತಹ ಮಹಾಭಾರತ ಸಿನಿಮಾದಲ್ಲಿನ ದುರ್ಯೋಧನನ ಪಾತ್ರ ಎಂದೆಂದಿಗೂ ಮರೀಲಿಕ್ಕೆ ಸಾಧ್ಯವೇ ಇಲ್ಲ. ವಾಟ್ ಅನ್ ಇನ್ವಾಲ್ವ್ಮೆಂಟ್, ವಾಟ್ ಅ ಡೆಡಿಕೇಶನ್, ವಾಟ್ ಅನ್ ಆ್ಯಕ್ಟಿಂಗ್ ಅನ್ನೋ ಭಾವ ಮೂಡಿಸಿದಂಥ ಅರ್ಪಿತ್ ಸಿಂಗ್ ಇಲ್ಲೂ ಕೂಡ ವಿಲನ್ ಪಾತ್ರಧಾರಿಯಾಗಿ ಕಾಣಿಸ್ಕೊಳ್ತಿದ್ದಾರೆ. ಓವರ್ ಟು ಅರ್ಪಿತ್. नमस्कारम मोहन बाबू सर, शिवराज कुमार सर, रोकला वेंकट सर, विष्णु सर. मुझे सॉरी कन्नड़ नहीं आती है तो मैं हिंदी में कुछ बोलना चाहता हूँ. मैं अपने आप को सीरियसली बहुत बहुत फॉर्चुनेट फील करता हूँ कि मैं इस मूवी का हिस्सा हूँ. ये एक मूवी नहीं, हम सब एक इमोशन है. महादेव की कृपा है कि मुझे इतने सारे लेजेंड्स के साथ काम करने का मौका मिला. हर एक्टर का सपना होता है कि मतलब लाइफ में कुछ ऐसा काम करे कि लोग उसे याद रखें. और आफ्टर महाभारत मुझे लगता है कि ये मेरे लिए सबसे मेरा ड्रीम प्रोजेक्ट है कि मुझे इसमें एज ए विलन मतलब इतने लेजेंड के साथ काम करने का मौका मिला. और थैंक यू मोहन बाबू सर कि मुझ जैसे एक्टर पर इतना बिलीव करने के लिए, इतना बड़ा रोल देने के लिए. मैं हमेशा आपका सर आभारी रहूँगा. ऑलवेज रेस्पेक्ट सर. एंड शिवराज कुमार सर, मैं आपका बहुत बड़ा फ़ैन हूँ. मैंने आपकी काफ़ी फिल्म्स देखी है और आप आए, बहुत खुशी हुई. मैंने सुना कि जब कन्नप्पा मूवी के बारे में तो मैंने जब देखा, आपका काम देखा था मैंने सर, मैं मतलब एवरी सीन आई फेल्ट गूज़बम्स सर. सीरियसली सर, आई फील वेरी लक्की कि मैं आपके साथ आज स्टेज शेयर कर रहा हूँ. थैंक यू सो मच सर फॉर कमिंग हियर. हर हर महादेव. एंड प्लीज़ वॉच कन्नप्पा 27 जून. हम सब ने बहुत मेहनत की है और ये हम सब के लिए फिल्म नहीं, एक इमोशन है. थैंक यू सो मच. थैंक यू सर. थैंक यू सो मच सर. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಆ್ಯಂಡ್ ಈಗ ಮೂವಿಂಗ್ ಆನ್, ಟಾಲಿವುಡ್ನಲ್ಲಿ ಡೈನಮಿಕ್ ಸ್ಟಾರ್ ಅಂತಾನೆ ಕರೆಸ್ಕೊಳ್ಳುವಂಥ ವಿಶ್ವವಂಚು ಅವರ ಡೆಡಿಕೇಶನ್ ಮೇಕಿಂಗ್ ವಿಡಿಯೋನಲ್ಲಿ ಎದ್ದು ಕಾಣುತ್ತೆ. ಪ್ರತಿಯೊಂದು ಕಾಸ್ಟ್ಯೂಮ್ ಆಗಿರ್ಬೋದು, ಪ್ರಾಪರ್ಟೀಸ್ ಆಗಿರ್ಬೋದು, ಬಹಳ ಕೀನ್ ಅಬ್ಸರ್ವೇಷನ್ ಇದೆ. ಸೊ ಅವರು ಒಂದು ಇತಿಹಾಸ ಸೃಷ್ಟಿಸಬೇಕು ಅಂತ ಹೊರಟಿದ್ದಾರೆ. ಭಗವಂತನ ಸಂಪೂರ್ಣ ಆಶೀರ್ವಾದ ಅವರಿಗಿದೆ ಅನ್ನೋದು ನನ್ನ ಭಾವನೆ. ಓವರ್ ಟು ಯು ವಿಷ್ಣು గారు. అందరికీ నమస్కారం. సారీ, I still haven't brushed my Kannada very well. The 2-3 Kannada sentences I know, like last time I told you, I was taught by my father-like figure, Mr. Ambarish, and I cannot repeat those sentences here, where I'll be thrown out of this place. First and foremost, I want to thank Shivraj Anna. Though I would have loved to, share the screen space with you. I don't think I was lucky enough to share the screen space for this movie. But in future, I do hope I do get a chance. Even if it's one scene, I hope I do get a chance to act with you. If it's Kannappa for us mine, in India, it's only Dr. Rajkumar sir. For our generation, it is Shivraj Kumar Anna. And I had to take his blessings before enduring this trip. And in my Telugu state, I had to take the blessings of Sri Krishnamraju sir's family because he remade Bedar Kannappa in 1976. It was called Bhakta Kannappa in Telugu. So I'm carrying the legacy forward. I need your blessings, Anna. We put our heart and soul in this, and now it's all with the blessings of the Lord Almighty Shiva and big people like you. We are releasing the movie on 27 June, and we need your blessings. Thank you, Anna. ಥ್ಯಾಂಕ್ ಯು. ಶಿವಪ್ಪನ ಸಹಕಾರದ ಜೊತೆಗೆ ಶಿವಣ್ಣ ಕೂಡ ನಮಗೆ ಹರಿಸ್ಲಿಕ್ಕೆ ಬಂದಿರೋ ಅಂಥದ್ದು ತುಂಬ ಸ್ಪೆಷಲ್ ಮೂಮೆಂಟ್. God bless you. For sure, if we see the making, we are feeling like you will rock. The film will rock. So, ಈಗ moving on. ಭಾರತ ಚಿತ್ರರಂಗದ ದಿ ಲೆಜೆಂಡ್ ವೇದಿಕೆಯಲ್ಲಿ ಕುಳಿತಿದ್ದಾರೆ. ನೇರ ನಿಷ್ಠೂರಿ ದಾಕ್ಷಿಣ್ಯಪರ ನಾನಲ್ಲ ಎನ್ನುವಂಥ ಒಂದು ನೇರ ನುಡಿಗೆ ಹೆಸರನ್ನು ಪಡ್ಕೊಂಡಿರೋವಂಥವ್ರು ನಮ್ಮ ಪ್ರೀತಿಯ ಪದ್ಮಭೂಷಣ ಡಾಕ್ಟರ್ ಮೋಹನ್ ಬಾಬು ಗಾರು. ಅವರು ಬಹಳ ಅದ್ಭುತವಾದ ಮಾತುಗಾರರು. ಅವ್ರ ಮಾತನ್ನು ಕೇಳೋದೇ ಚಂದ. ಸೊ ಓವರ್ ಟು ಡಾಕ್ಟರ್ ಮೋಹನ್ ಬಾಬು ಗಾರು.
ನಮ್ಮ ಪ್ರೀತಿಯಕರಿಗೆ ಓಗೊಟ್ಟು ಆಗಮಿಸಿರುವಂಥ ಶಿವಣ್ಣ ಅವರಿಗೆ ಮೋಹನ್ ಬಾಬು ಗಾರು ಅವರು ಮಾಲಾರ್ಪಣೆಯನ್ನು ಮಾಡೋ ಮೂಲಕ ಮೊದಲಿಗೆ ಧನ್ಯವಾದವನ್ನು ಅರ್ಪಿಸಿ ನಂತರ ನಾನು ಮಾತಾಡ್ತೀನಿ ಅಂತ ಹೇಳ್ತಿದ್ದಾರೆ. ಇದು ನಮ್ಮ ಸಂಸ್ಕಾರ, ಅತಿಥಿ ದೇವೋ ಭವ ಎನ್ನುವ ಹಾಗೆ ಸನಾತನ ಧರ್ಮದ ಸಂಸ್ಕಾರದಲ್ಲಿ ಮೊದಲಿಗೆ ಆಗಮಿಸಿರುವಂಥ ಪ್ರೀತಿಯ ಗಣ್ಯರಿಗೆ ಗೌರವಿಸುತ್ತಾ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ ನಲ್ಮೆಯ ಧನ್ಯವಾದಗಳು. ಒಂದು ನಾವು ಸೂಕ್ಷ್ಮವಾಗಿ ಗಮನಿಸಿದ್ರೆ 1954ರಲ್ಲಿ ಪ್ರಥಮ ಬಾರಿಗೆ ಕಣ್ಣಪ್ಪನ ಪರಿಚಯ ಇಡೀ ಜಗತ್ತಿಗೆ ಆಗಿದ್ದು ಬೇಡರ ಕಣ್ಣಪ್ಪ ಸಿನಿಮಾ ಮುಖೇನ. ಸೊ ವಿಶ್ವಮಂಚ್ ಅವರು ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದಾರೆ ಶಿವಣ್ಣ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ. ನಮ್ಮ ಶಿವಣ್ಣ ನಮ್ಮ ಹೆಮ್ಮೆ. ಎಸ್, ನಾನು ಅಂದ್ಕೊಂಡೆ ಎಲ್ರಿಗೂ 5 ಜನರಿಗೆ ಸನ್ಮಾನ ಅಂತ. ಇಲ್ಲ, 5 ಜನರು ಸ್ಪೆಷಲ್ ಆಗಿ ಥ್ಯಾಂಕ್ಸ್ ಹೇಳ್ತಾ ಇದ್ದಾರೆ. ಬಹುಶಃ ಯಾವುದೋ ಒಂದು ವೇದಿಕೆಯಲ್ಲಿ 5 ಶಾಲು ಅಟ್ ಎ ಟೈಮ್ ಹೀಗೆ ಗೌರವ ಸ್ವೀಕರಿಸ್ತಿರೋ ಅಂಥದ್ದು ನಾನು ಪ್ರಥಮ ಬಾರಿಗೆ ನೋಡ್ತಿರೋ ಅಂಥದ್ದು. ಲವ್ಲಿ. ನಮ್ಮ ಸೆಂಚುರಿ ಸ್ಟಾರ್ ಶಿವಪ್ಪನ ಸಂಪೂರ್ಣ ಕೃಪೆ ಅವ್ರಿಗಿರಲಿ ಅಂತ ಹಾರೈಸ್ತಾ, ನಾ ಅದೇ ಅಂದ್ಕೊಂಡೆ ಈ ಶಾಲು ತಿರುಪತಿಗೇನೋ ನಂಟಿದ್ದ ಹಾಗೆ ಅನ್ನಿಸ್ತಿದೆ ಅಲ್ವಾ ಅಂತ. ಅಲ್ಲಿ ಭಗವಂತನಿಗೆ ಸಮರ್ಪಿತವಾಗಿರುವಂತಹ ಶಲ್ಯವನ್ನು ಹೊದಿಸ್ತಿರೋ ಅಂಥದ್ದು ತಿಮ್ಮಪ್ಪನ ಸಂಪೂರ್ಣ ಕೃಪೆ, ಶಿವಪ್ಪನ ಕೃಪೆ ನಮ್ಮ ಶಿವಣ್ಣನಿಗಿರಲಿ, ಆಯುರ ಆರೋಗ್ಯ ಐಶ್ವರ್ಯ ಭಗವಂತ ಕರುಣಿಸ್ಲಿ ಅಂತ ಹಾರೈಸ್ತಾ. ಎಸ್ ಸರ್, ವಿ ಆರ್ ವೇಟಿಂಗ್ ಫಾರ್ ಯುವರ್ ವರ್ಡ್ಸ್. ಡಾಕ್ಟರ್ ಮೋಹನ್ ಬಾಬು ಗಾರು, ಎಸ್, ಓವರ್ ಟು ಯು. అందరికీ నమస్కారం. కన్నడం కొంచెం కొంచెంగా తెలుసు, క్షమించాలి. కన్నడ రాష్ట్రం అన్నా కన్నడ ప్రజలన్నా మొట్టమొదటి నటుడుగా మాకు గుర్తొచ్చేది కన్నడ కంఠీరవ రాజకుమార్ గారు. అటువంటి గొప్ప వ్యక్తిని కన్న దేశం కన్నడ దేశం. ఆయన ఎక్కడున్నా వారు, వారి సతీమణి పర్వతం గారు, వారి ఆశీస్సులు నాకే కాదు నా బిడ్డకు కూడా కావాలని ఇక్కడ ఈ కన్నప్ప సినిమాల గురించి ఫంక్షన్ చేయడం జరుగుతుంది. రాజకుమార్ గారి గురించి మాట్లాడాలన్నా, రాజకుమార్ గారు నటన గురించి మాట్లాడాలన్నా నేను చాలను. ఇది 100%. ఎంత ఆయన యాక్టింగ్ ముందు మేమెంత, అంత గొప్ప నటుడు. ఫస్ట్ టైం, ఆ తర్వాత నాకు అత్యంత ఆత్మీయుడు, నా ప్రాణ స్నేహితుడు అంబరీష్. వాడు పోయిన తర్వాత నేను ఇక్కడికి రావడానికి అప్పుడప్పుడు సంశయిస్తూ ఉంటాను, ఎవరూ లేరే, ఎలా వెళ్ళేది అని. అంతకు ముందుగా విష్ణు నన్ను ఎప్పుడూ జాక్ ఫ్రూట్ అని పిలిచేవాడు, విష్ణువర్ధన్. వీళ్ళందరూ గొప్ప నటులు. రోజుకు ఒక్కసారైనా నేను అంబరీష్ మాట్లాడకపోతే ఉండేవాళ్ళం కాదు. అంత గొప్ప స్నేహితుడు. ఆ స్నేహితుడు ద్వారానే ఇంకొక స్నేహితుడు తమ్ముడు వెంకటేష్ పరిచయం అయ్యాడు. ఇదంతా పూర్వజన్మ సుకృతంగా భావిస్తాను. ఏదైనా ఒక స్నేహమైనా, ఒక ఆప్యాయత అయినా రుణానుబంధ రూపేణ పశుపత్ని సుతారయ. మీ అందరికీ తెలిసింది, భార్య, బిడ్డ, గొడ్డు, గోద, స్నేహితుడు, ఇవన్నీ కూడా భగవంతుని ఆశీస్సులు. ఈరోజు ఇక్కడ మీటింగ్ పెట్టాలి అని ఎప్పుడో దేవుడు రాసి పెట్టాడు. నేనెంత
ఐఎమ్ ఆర్గనైజింగ్. సరే పిచ్చోడా, తాత్కాలికం, ఇట్స్ ఓన్లీ టెంపరీ. వీఆర్ ఇన్స్ట్రుమెంటల్. వాట్ ఈజ్ గోయింగ్ టు బి హ్యాపెన్ నెక్స్ట్ మినిట్ వీ డోంట్ నో. సాయంత్రం పడుకుంటాం, భగవంతుడా ఉదయం లేచి మిమ్మల్ని చూసుకునే అదృష్టాన్ని కలుగు చేయని. లేస్తామో లేదో తెలియదు మనకు. నేను ఒకప్పుడు నా సినిమా ఇది సూపర్ హిట్, నెక్స్ట్ పిక్చర్ కూడా సూపర్ హిట్ అన్నాను. టమాల్ ఫ్లాప్. ఇట్ ఈస్ నాట్ ఇన్ అవర్ హ్యాండ్స్. మనం సిన్సియర్గా కష్టపడ్డామా, డీసెంట్గా ఉన్నామా, డిసిప్లిన్గా ఉన్నామా అన్నది ముఖ్యం. అందుకే 1975 November 22nd మై ఫస్ట్ పిక్చర్ వాజ్ రిలీజ్. మై గాడ్ ఫాదర్ మిస్టర్ దాసరి నారాయణరావు గారు. ఆ తర్వాత సో మెనీ పిక్చర్స్, దాదాపు మోర్ దాన్ 500 ప్రొడ్యూస్డ్ యాజ్ 70 పిక్చర్స్. కానీ మనసులో నేను చాలా స్ట్రైట్ ఫార్వర్డ్, అండ్ యు నో ఐఎమ్ ఎ లిటిల్ బిట్ షార్ట్ టెంపర్. ఐ హ్యావ్ మై వీక్నెస్. ఎవ్రీబడి ఈజ్ హ్యావింగ్ దేర్ ఓన్ వీక్నెస్. ఎవ్రీబడి విల్ గెట్ యాంగ్రీ, బట్ 1%, 10, 20, 50, 100. It came from my father. He was an elementary school teacher. How the angry came means with hungry. ఆకలితో వచ్చిన కోపం అది అప్పట్లో. ఆ విధంగా జీవితంలో ఎంతో కష్టపడ్డాం. ఫుడ్కి కూడా లేదు. అట్లా మద్రాసులో కష్టపడి సంపాదించి ఆ భగవంతుని ఆశీస్సులతో విద్యాలయాలు, మోహన్ బాబు యూనివర్సిటీ తిరుపతి, 25% ఫ్రీ ఎడ్యుకేషన్ ఇర్రెస్పెక్టివ్ ఆఫ్ దర్ క్యాస్ట్ అండ్ క్రీడ్ వీఆర్ గివింగ్. దట్ ఆల్సో భగవంతుని ఆశీస్సులు. నెక్స్ట్, నాకు ఒక దిగులుండిపోయింది. కన్నడంలో ఏదైనా ఒక సినిమాలో యాక్ట్ చేస్తే బాగుండు అని అంబరీష్ అడిగిన, ఒరే ఏరా రే ఒక సినిమాలో యాక్ట్ చేయాలరా అని. వాడు పొరనా కొడక నీకు ఎందుకు ఇస్తాను రా అనేవాడు. కానీ కన్నడ రాజకుమార్ గారిని అడగాలని ఉండింది, కానీ ధైర్యం చాలేదు. ఆయన దగ్గర 2 సార్లు వెళ్ళాం. అమ్మ భోజనం పెట్టింది, స్పెషల్ మీట్. ఆయనతో 2-3 సందర్భాల్లో ఇక ఆయన గురించి ఎక్కువగా మాట్లాడే కదా. గ్రేట్ పీపుల్. వీడిని అడిగాను, ఒరే వేషం ఇవ్వరా అని. వాడు ఇవ్వలేదు. ఈ రోజుకి నేను ఫస్ట్ యాక్టెడ్ యాజ్ ఎ విలన్, కమెడియన్, క్యారెక్టర్ ఆర్టిస్ట్, హీరో. బై గాడ్ గ్రేస్ సక్సెస్ఫుల్ అండ్ ఫెయిల్యూర్ ఆల్సో ఇస్ దేర్. నౌ ఐ వాంటెడ్ టు రిక్వెస్ట్ మా గ్రేట్ కన్నడ కంఠీరవ రాజకుమార్ గారు అబ్బాయి శివరాజ్ కుమార్ని, నువ్వు నెక్స్ట్ పిక్చర్లో నాకు విలన్ అవకాశం ఇవ్వమని కోరుకుంటున్నాను. చప్పట్లు కొట్టండి దానికి. ఐ వాంట్ టు యాక్ట్ యాజ్ ఎ విలన్ ఇన్ యువర్ పిక్చర్ మ్యాన్. గివ్ మీ ఛాన్స్. అట్లీస్ట్ మై అంబిషన్ యూ ఫుల్ఫిల్. Not simply telling here, wholeheartedly I am telling. You are going to invite. Yes, committed. రాజకుమార్ గారు ఫస్ట్ తీశారు అది శ్రీకాళహస్తీశ్వర మహత్యం. బ్లాక్ అండ్ వైట్, సెన్సేషనల్ హిట్. I have seen number of times, but I never thought I am going to do that movie in Telugu. ఎప్పుడు ఎక్స్పెక్ట్ చేయలేదు. అలాగే రాజకుమార్ గారు శివరాజ్ కుమార్ గారు చేశారు. ఆయన ఈశ్వరుడు వేశాడు, ఈయన కన్నప్ప వేశారు. తెలుగులో కృష్ణరాజు గారు చేశారు. అంటే తండ్రి సోలోగా యాక్ట్ చేసి సూపర్ హిట్, అలాగే తండ్రి కొడుకులు యాక్ట్ చేసి పిక్చర్ సూపర్ హిట్. ఇదంతా పరమేశ్వరుడు, భగవంతుడు. ఇక్కడ కూడా భగవంతుడు పరమేశ్వరుడు అంటే బాగా ఇష్టం. మీకు ఒక్కొక్క రాష్ట్రంలో ఒక్కొక్క దేవుణ్ణి అనుకుంటు, వైష్ణవులు, శైవులు, రకరకాలుగా. అది ఎలా వచ్చిందో ఐడియా తెలియదు, కానీ విష్ణువుకి అది కూడా భగవత్ సంకల్పమే. ఆ భగవంతుని ఆశీస్సులతో డాడీ నేను దాదాపు 7-8 years దీని గురించి ఉన్నాను, నీకు చెప్పలేదు. ఐ వాంట్ టు మేక్ దిస్ మూవీ అని. అరే ఇట్ కాస్ట్ లాట్. He told me the story. 3,000 years back, how the Kalahasti, we don't know. 3,000 years back, how the Bangalore, we don't know. How Tirupati, we don't know.
అంటే దర్ ఆర్ టాప్ రైటర్స్ హ్యాస్ రిటర్న్. ఆ ధూర్చటి మహాకవి రాసింది అది తీసుకుని ఆ రోజుల్లో పరమశివుడు శ్రీ అంటే ఏంటి, కాళ అంటే ఏంటి, హస్తి అంటే ఏమిటి, ఇది తీసుకుని ఆ విధంగా న్యూజిలాండ్ వెళ్ళి, న్యూజిలాండ్ ఎందుకు వెళ్ళామంటే అప్పట్లో మన కాళహస్తి ఎలా ఉండేది, ఫారెస్ట్ వీ డోంట్ నో. అందుకని ఫారెస్ట్ కోసం లక్కీగా మంచి లొకేషన్స్ దొరికాయి, కష్టపడి తీసాం. అలా తీసామంతే, మిగతా యత్నం ప్రయత్నం దైవయత్నం. ఆ భగవంతుని ఆశీస్సులు కావాలి, కన్నడ రాష్ట్ర ప్రజల ఆశీస్సులు కావాలి. కన్నడ రాజకుమార్ గారిని ఆశీర్వదించారు ఫస్ట్ పిక్చర్. అలాగే నేను ఫస్ట్ టైం యాజ్ ఎ ప్రొడ్యూసర్ ఐ రిక్వెస్ట్ ఆల్ కన్నడ రాష్ట్ర ప్రజలను కోరుకుంటున్నాను, యు బ్లెస్ మీ యాజ్ ఎ ప్రొడ్యూసర్, యు బ్లెస్ మై సన్ యాజ్ ఎ హీరో. దట్ ఈస్ ఓన్లీ మై రిక్వెస్ట్ ఫర్ ది. ఇది చాలా సంతోషం తమ్ముడు, నువ్వు డిస్ట్రిబ్యూషన్ చేస్తున్నావు. నువ్వు ఏదైనా తప్పు చేస్తే ఇక్కడ చెబుతాను, అర్థమైందా? పబ్లిసిటీ తప్పు చేసిన అక్కడికి ఫోన్ చేసి బాబు ఇలా వెంకటేష్ తప్పు చేస్తున్నాను చెప్తాను. కాబట్టి జాగ్రత్త. ఇటు నీ మీద ఒక పెద్ద పిక్చర్ బాధ్యతలు, నువ్వు నాకు మంచి తమ్ముడివి. చాలా సంతోషం, చాలా సంతోషం మీరందరూ రావడం. మీ అందరి బ్లెస్సింగ్స్ వన్స్ అగైన్. థ్యాంక్ యూ వెరీ మచ్. సినిమా రిలీజ్ అయ్యి మీరు బ్లెస్ చేసిన తర్వాత ఆ తర్వాత వచ్చి మంచి మీటింగ్ పెట్టుకుని మీకోసమని నేను ఏమి ఇవ్వగలను. ఎంతోమంది ప్రేమతో వచ్చారు. భగవంతుడు లార్డ్ వెంకటేశ్వర ప్రసాదం తీసుకొచ్చాను మీకు, అది తమ్ముడికి ఇస్తాను. మీరందరూ ఒక్కొక్క లడ్డును స్వీకరించి మీ ఇంటిల్లపాది 100 సంవత్సరాలు అష్టైశ్వర్య ఆయురారోగ్యాలతో, ఆ షిరిడీ సాయినాథుని ఆశీస్సులతో, మీ తల్లిదండ్రుల ఆశీస్సులతో 100 సంవత్సరాలు క్షేమంగా ఉండాలని మనసా వాచా కోరుకుంటూ, బాబు యూ హ్యావ్ సో మెనీ అపాయింట్మెంట్స్, సో మెనీ థింగ్స్, బట్ వీళ్ళు అడిగిన వెంటనే విష్ణు డాడీ పిలుద్దాం ఉంటే లార్డ్ చెప్పేసి ఫస్ట్ ఈశ్వరుడుగా యాక్ట్ చేస్తే బాగుంటుంది అని అడిగాను. ఐ డోంట్ నో, నేనేమైనా డబ్బులు ఇస్తాడనుకున్నాడో ఎవరనుకున్నాడో తెలియదు కానీ, బట్ ఏదో డేట్స్ నేను మాట్లాడుతున్నా, నువ్వు మధ్యలో మాట్లాడుతూ నేనే, నువ్వు మాట్లాడావు, నాకు కూడా తెలుసు కదా. ఎందుకో అది కుదరలేదు, బట్ అట్లీస్ట్ ఐఎమ్ గోయింగ్ టు యాక్ట్ ఇన్ యువర్ బ్యానర్ యాజ్ ఎ విలన్, దట్ ఈస్ ఎనఫ్. అండ్ ఫస్ట్ మిమ్మల్ని అడిగాను బాబు, యు నో ఇట్, బట్ నువ్వు ఎంతో ప్రేమగా, దేర్ ఈజ్ సంథింగ్, మీకు నాకు అప్పుడప్పుడు కలుసుకోకపోయినా ఎక్కడో ఒక ప్రేమ అనురాగం ఉంది కాబట్టి ఈ రోజున యూ కేమ్ హియర్ టు బ్లెస్ మై సన్ అండ్ హోల్ హార్టెడ్లీ ఐ లవ్ యూ, ఐ లవ్ యూ. సో స్వీట్. ಯಾರು ಸ್ಟ್ರೈಟಾಗಿ ಮಾತಾಡ್ತಾರೆ ಅವ್ರು ಯಾವಾಗಲೂ ಹೃದಯದಿಂದ ಮಾತಾಡ್ತಾರೆ. ಸೊ ಒಳಗಡೆ ಏನು ಅಳಕಿರೋದಿಲ್ಲ ಅನ್ನೋದಕ್ಕೆ ಒಂದು ಸಾಕ್ಷಿ ಡಾಕ್ಟರ್ ಮೋಹನ್ ಬಾಬು ಅವರು. ಜೊತೆಗೆ ಆಲ್ವೇಸ್ ವೆಲ್ಕಮ್ ಟು ಸ್ಯಾಂಡಲ್ವುಡ್ ಸರ್. ಸೊ ನೆಕ್ಸ್ಟ್ ನಿಮ್ಮ ಬ್ಯಾನರ್ನಲ್ಲಿ ನನಗೊಂದು ಚಾನ್ಸು ಅಂತ ಕೂಡ ಹೇಳಿದ್ದೀರಾ. ಸೊ ಲವ್ಲಿ, ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಬ್ಯೂಟಿಫುಲ್ ವರ್ಡ್ಸ್ ಅಂತ ಹೇಳ್ತಾ, ನಮಗೆ ಸದ್ಯಕ್ಕೆ ಕರ್ನಾಟಕದಲ್ಲಿ ಶಿವಣ್ಣನನ್ನು ನೋಡಿದಾಗ ತುಂಬ ಖುಷಿ ಅನಿಸುತ್ತೆ. ಎಲ್ಲರಲ್ಲೂ ಒಂದಾಗಿ ಎಲ್ಲರಿಗೂ ಬೇಕಾಗಿರುವಂತಹ ವ್ಯಕ್ತಿತ್ವ, ತಂದೆ ಒಂದು ದೊಡ್ಡ ಲೆಗಸಿಯನ್ನು ಮೇಂಟೈನ್ ಮಾಡಿದ್ರು ಅಂತ ಹೇಳಿದ್ರೆ, ಒಂದು ದೊಡ್ಡ ಒಂದು ಸಾಮ್ರಾಜ್ಯ ಕಟ್ಟಿದ್ರು ಅಂದರೆ ಮಕ್ಕಳ ಹೆಗಲ ಮೇಲೆ ಜವಾಬ್ದಾರಿ ಭಾಳ ಜಾಸ್ತಿ ಇರುತ್ತೆ. ಅದನ್ನು ಅದ್ಭುತವಾಗಿ ನಿಭಾಯಿಸ್ಕೊಂಡು ಹೋಗ್ತಿರುವಂಥ ಪ್ರೀತಿಯ ಶಿವಣ್ಣನ ನುಡಿಗಳನ್ನು ಕೇಳೋಣ. ಶಿವಣ್ಣ, ನೀವು ಗಮನಿಸಿದ್ರೆ 1954 ನಂತರ ನೀವು 1988ಕ್ಕೆ ಮತ್ತೆ ಕಣ್ಣಪ್ಪ ಕಾನ್ಸೆಪ್ಟ್ ತಗೊಂಡು ಮಾಡ್ತೀರಾ. ಅದು 34 ವರ್ಷದ ನಂತರ. ಈಗ ಮತ್ತೆ 37 ವರ್ಷದ ನಂತರ ಕಣ್ಣಪ್ಪ ಮತ್ತೆ ಸ್ಮರಣೆ ಆಗ್ತಾ ಇದೆ. ಅಂದರೆ 3 ದಶಕಗಳಿಗೆ ಒಮ್ಮೆ ಮತ್ತೆ ಮತ್ತೆ ಕಣ್ಣಪ್ಪನನ್ನು ಸ್ಮರಿಸ್ಕೊಳ್ಳೋ ಅಂಥ ಒಂದು ಸಂದರ್ಭ ಬರ್ತಿದೆ. ಏನು ಹೇಳ್ತೀರಾ? ಎಲ್ರಿಗೂ ನಮಸ್ಕಾರ. ಮೋಹನ್ ಬಾಬು ಅವರು ನಮಸ್ಕಾರ, ವಿಷ್ಣು ಅವರು, ವೆಂಕಟೇಶ್ ಅವರು, ಡೈರೆಕ್ಟರ್ ಸರ್, ಆ್ಯಂಡ್ ಅರ್ಪಿತ್. ಯಾ,
ಫಸ್ಟ್ ಬಂದ ತಕ್ಷಣ ವಿಷ್ಣು ಅದೇ ಕೇಳಿದೆ, ವೈ ಯು ಸೆಲೆಕ್ಟೆಡ್ ದಿಸ್ ಫಿಲ್ಮ್, ಯಾತಿಕೆ ಕಣ್ಣಪ್ಪ? ಯಾಕಂದರೆ ಗಟ್ಸ್ ಬೇಕು. ಈಗಿನ ಜನ್ರೇಷನಲ್ಲಿ ಬಂದು ಈ ರೀತಿ ಒಂದು ಸಬ್ಜೆಕ್ಟ್ನ ಸೆಲೆಕ್ಟ್ ಮಾಡೋದು ಅಷ್ಟೇ ಸುಲಭ ಅಲ್ಲ. ಬಟ್ ವಿಷ್ಣುಗೆ ಯಾಕೆ, ಈಸ್ ಅನ್ ಯಂಗ್ಸ್ಟರ್, ಅವ್ರ ಫಿಲ್ಮ್ಸ್ ಎಲ್ಲ ನೋಡಿದ್ದೀನಿ, ಸಾಕಷ್ಟು ಒಂದು ಆ್ಯಕ್ಷನ್ ಫಿಲ್ಮ್ಸ್ ಅದೇ ಥರ. ಬಟ್ ಆತನಿಗೆ ಈ ಭಕ್ತಿ, ವಾಟ್ ಈಸ್ ಎ ಮೈಥಾಲಜಿಕಲ್ ಫಿಲ್ಮ್ ಮಾಡಬೇಕು, ಮಿತ್ನ ತೋರಿಸ್ಬೇಕು ಜನಗಳಿಗೆ ತಿರ್ಗಾ ಅಂತ. ಐ ಥಿಂಕ್ ಒಂದು ರಿಸ್ಕ್ ಆದ್ರೂ ಅವರು ಅದನ್ನು ತಗೊಂಡು ಮಾಡಬೇಕಂತ ಪ್ರೂವ್ ಮಾಡಿದ್ದಾರೆ. ಇವತ್ತು ವಿಜುವಲ್ಸ್ ನೋಡಿದಾಗ ಭಾಳ ಅದ್ಭುತ ಅನಿಸುತ್ತೆ. ಬಟ್ ಇವಾಗ ಬೇಕಾಗಿತ್ತು ಅಂತ ಅನಿಸುತ್ತೆ. ಇವಾಗಿನ ಜನ್ರೇಷನ್ಗೆ ಮೈಥಾಲಜಿ ಬೇಕು, ಭಕ್ತಿ ಬೇಕು. ಎಲ್ಲೋ ಒಂದು ಕಡೆ ಭಕ್ತಿ ಭಯ ಎಲ್ಲ ಹೋಗ್ತಾ ಇದೆ ಅಂತ ಅನಿಸುತ್ತೆ. ನೋಡಿ ಈ ಶಿವನ ಕಥೆ, ಈ ಮಹಾತ್ಮನೇ ಹಂಗೇನು, ಕಾಳಹಸ್ತಿ ಮಹಾತ್ಮ ಅಂದರೆ ಎಷ್ಟೆಷ್ಟೋ ಮಹಾತ್ಮಗಳಿದೆ. ಆ ಮಹಾತ್ಮಲ್ಲಿ ಒಂದೊಂದು ಮಹಾತ್ಮನಿಗೆ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಪರ್ಸೆಪ್ಷನ್ ತೋರಿಸ್ತಾರೆ. ಭಾಳ ಖುಷಿ ಆಯಿತು. ಅದು ಅಪ್ಪಾಜಿ ಫಸ್ಟ್ ಮಾಡಿದ್ದು, ಅಪ್ಪಾಜಿ ಪಿಕ್ಚರ್ ಅದು ಫಸ್ಟ್ ಮಾಡಿದ್ದು ಬೇಡ್ರ ಕಣ್ಣಪ್ಪ. ಅದಾದಮೇಲೆ ನಾ ಮಾಡಿದೆ, ನನಗೆ ಭಯ ಇತ್ತು. ಫಸ್ಟ್ 3 ಸಿನಿಮಾ ಬೇರೆ ಚೆನ್ನಾಗಿ ಹೋಯಿತು. ಆನಂದ್ ರಥಸಪ್ತಮಿ, ಮನಮೆಚ್ಚುಡಿಗೆ ಹ್ಯಾಟ್ರಿಕ್ ಅಂತ ಬಂತು, ಸೂಪರ್ ಎಲ್ಲೋ ತಗೊಂಡೋಗಿ ಕೂರಿಸ್ಬಿಟ್ರು. ತಿರ್ಗಿ ಅಮ್ಮನ ಹತ್ರ, ಅಮ್ಮ ಬೇಡಮ್ಮ ಈ ಪಿಕ್ಚರ್ ಮಾಡೋದು ಬೇಡಮ್ಮ, ತುಂಬ ಕಷ್ಟಮ್ಮ, ಅಪ್ಪಾಜಿ ಮಾಡಿದ ಪಿಕ್ಚರ್ ನಾನು ಹೆಂಗೆ ಮಾಡೋದು? ಇಲ್ಲಕ್ಕಂದ್ರೆ ನನ್ನ ಆಸೆ ನೀನು ನೆರವೇರಿಸ್ಬೇಕು ಅಂತ. ಇಲ್ಲ, ಆಲ್ರೆಡಿ ಮನಮೆಚ್ಚುಡಿಗೆನೇ ಭಯ ಆಯಿತು, ಯಾಕಂದರೆ ಅದರಲ್ಲಿ ಹರ್ಕಲ್ ಪಂಚೆ, ಮಿಚ್ಚಿದ ಕಾಲೇಜ್ ಸ್ಟೂಡೆಂಟ್ ಮಾಡಿದ್ವಿ, ಹೆಂಗೆ ಹರ್ಕಲ್ ಪಂಚೆ. ಬಟ್ ಅದು ಹೆಂಗೋ ಐ ಥಿಂಕ್ ಒಂದು ಒಳ್ಳೆ ನಾವೆಲ್, ಅದು ಸೂಪರ್ ಡ್ಯೂಪರ್ ಹಿಟ್ ಆಗಿ, ಈ 2 ಸಿನಿಮಾಗಿಂತ ಅದು ಇನ್ನೂ ಸೂಪರ್ ಹಿಟ್ ಆಗೋಯ್ತು. ಸರಿ ಕಣ್ಣಪ್ಪ ಮಾಡಬೇಕಲ್ಲ, ಹಿಂಗೆ ಏನೋ ಒಂದು ತುಂಬ ಭಯ ಇದ್ರೂ ಏನೋ ಒಂದು ಅಟೆಂಪ್ಟ್ ಮಾಡಿದೆ. ಐ ಥಿಂಕ್ ಮಾಡ್ತಾ ಮಾಡ್ತಾ ಕ್ಯಾರೆಕ್ಟರ್ ಮೇಲೆ ಲವ್ ಶುರುವಾಯಿತು. ಅದು ಹೆಂಗಂತ ಗೊತ್ತಿಲ್ಲ. ಅದು ಎಕ್ಸ್ಪೆಷಲಿ ಆ ಸಾಂಗ್ ಬರುತ್ತೆ, ನೀನಿಲ್ಲ ನೀನಿಲ್ಲ ಎಂದು ನಾನು ಬದುಕೆಲ್ಲ ಕತ್ತಲಲ್ಲಿ ಅಲೆದೆನಲ್ಲ, ಬದುಕೆಲ್ಲ ಕತ್ತಲಲ್ಲಿ ಅಲೆದೆನಲ್ಲ, ಕಣ್ಣಿಲ್ಲ ಕಿವಿಯಿಲ್ಲ ಕಲ್ಲಾದರೂ ಈ ಮೈಯೆಲ್ಲ. ಸೊ ಆ ಸಾಂಗ್ ಮಾಡಿದಾಗಿಂದ ಸ್ವಲ್ಪ ಅದೇನೋ ಇಂಟ್ರೆಸ್ಟ್ ಡೆವಲಪ್ ಆಗೋಯ್ತು. ಆ ಪಾತ್ರ ಮಾಡಿದೆ. ಏನೇ ಮಾಡಿದ್ರೆ ಅಪ್ಪಾಜಿ ಲೆವೆಲ್ ಮಾಡೋಕ್ಕಾಗಲ್ಲ. ಬಟ್ ನನಗೆ ಭಾಳ ಖುಷಿ ಆಯಿತು. ಆಮೇಲೆ ತಿರ್ಗಾ ವಿಷ್ಣು ಅವರು ತಿರ್ಗಾ ಆಫ್ಟರ್ 37 ಇಯರ್ಸ್ ಮಾಡ್ತಾ ಇರೋದು ನನಗೆ ತುಂಬ ಹೆಮ್ಮೆ ಅನಿಸ್ತು. ಆತನ ಮೇಲೆ ಗೌರವ ಜಾಸ್ತಿ ಆಯ್ತು ನನಗೆ. ಅಂಥ ಒಬ್ಬ ವ್ಯಕ್ತಿ ಆ ರೀತಿ ಒಂದು ಪಾತ್ರನ ಮಾಡಬೇಕು ಅಂತ ಒಂದು ಆಸೆ ಪಟ್ಟಿದ್ದು, ಜನಗಳಿಗೆ ತೋರಿಸ್ಬೇಕು. ಅದನ್ನು ಮೋಹನ್ ಬಾಬು ಸರ್ ಅಕ್ಸೆಪ್ಟ್ ಮಾಡಿರೋದಿದೆಯಲ್ಲ, ಅದು ದೊಡ್ಡತನ. ಯಾಕಂದರೆ ಅವ್ರ ಫಿಲ್ಮ್ಸ್ ಎಲ್ಲ ನೋಡಿ ಭಾಳ ಆ್ಯಕ್ಷನ್ನು, ಒಂಥರ ವಿಭಿನ್ನವಾದ ಸಿನಿಮಾನೇ ಮಾಡ್ತಾರೆ ಅವರು ಮೋಹನ್ ಬಾಬು ಸರ್. ಅದರಲ್ಲಿ ಈ ಸಿನಿಮಾನೂ ನಾನು ಮಾಡ್ತೀನಿ, ಮಗನಿಗೋಸ್ಕರ ಮಾಡ್ತೀನಿ, ಅದು ಹೆಮ್ಮೆ ಬೇಕು. ಬಟ್ ಖಂಡಿತ ಜನ ಈ ಥರ ಸಿನಿಮಾ ನೋಡಬೇಕು. ಇವಾಗ ನೋಡಬೇಕು. ಆ ಭಕ್ತಿ ಅಂದರೆ ಏನು, ಯಾತಕ್ಕೆ, ವಿಜುವಲ್ಸ್ ಹೆಂಗಿರುತ್ತೆ. ಕಾಳಹಸ್ತಿ ಯಾರೂ ಕೇಳಿರಲ್ಲ, ಕಾಳಹಸ್ತಿ ಹೆಂಗಿರ್ಬೋದು, ಅದಕ್ಕೋಸ್ಕರ ಅವ್ರು ಫ್ರೆಶ್ ಕಾಡಬೇಕು ಅಂತ ನ್ಯೂಜಿಲ್ಯಾಂಡ್ಗೆ ಹೋಗ್ಬೋದು. ಅವಶ್ಯಕತೆ ಏನಿತ್ತು ನಂಗೆ ಗೊತ್ತಿಲ್ಲ. ಬಟ್ ಅವರು ನ್ಯೂಜಿಲ್ಯಾಂಡ್ಗೆ ಹೋಗಿ ಮಾಡ್ತಾ ಇದ್ದಾರೆ. ಐ ಥಿಂಕ್ ಇಟ್ ವಾಸ್ ಪ್ಯೂರ್ಲಿ ಅಮೇಝಿಂಗ್. ಆಮೇಲೆ ಆ ಸೆಟಪ್ ಮಾಡಿರೋದು. ಬಟ್ ಡೈರೆಕ್ಟ್ರು ಅಷ್ಟೇ ಅಷ್ಟು ಇಂಟ್ರೆಸ್ಟ್ ತಗೊಂಡು ಆ 2 ಸಿನಿಮಾನೂ ನೋಡಿ ಮಾಡಿ ಅದರಲ್ಲಿ ಭಾಳ ವಿಶೇಷತೆ ಇದೆ. ಈ ನೀರು ಚೆಲ್ಲಬೇಕಾದ್ರೆ ನನಗೂ ಆ ಒಂದು ಅನುಭವ ಆಯಿತು. ಅಲ್ಲಿ ಆ ಲಿಂಗದ ಮೇಲೆ ನೀರು ಚೆಲ್ಲೋದು, ಐ ಥಿಂಕ್ ನನಗೆ ಗೋಸ್ ಬಂತು ಆ್ಯಕ್ಚುಲಿ ವೆನ್ ಈ ಡಿಡ್ ದಟ್. ಐ ಥಿಂಕ್ ಇಟ್ ವಾಸ್ ಸೋ ಬ್ಯೂಟಿಫುಲ್ ಆ್ಯಂಡ್ ಇಟ್ ವಾಸ್ ವೆರಿ ಟಚಿಂಗ್. ನನಗನ್ಸುತ್ತೆ ಈ ಸಿನಿಮಾ 100% ಮೋಹನ್ ಬಾಬು ಸರ್ ಖಂಡಿತ 100% ಸೂಪರ್ ಡ್ಯೂಪರ್ ಹಿಟ್ ಆಗುತ್ತೆ. ಯಾಕಂದರೆ ನನಗೆ ಗೊತ್ತಿಲ್ಲ, ಅದೇನೋ ಶಿವನ ಒಂದು ಲೀಲೆ ಯಾವಾಗಲೂ ಕಾಪಾಡುತ್ತೆ ಅಂತ ನನ್ನ ಭರವಸೆ. ಆ್ಯಂಡ್ ನಾನು ಮಾಡಬೇಕಾಗಿತ್ತು, ಬಟ್ ನನಗೆ ಡೇಟ್ ಅಕಾಮಡೇಟ್ ಆಗಿಲ್ಲ. ಬಟ್ ವಿಷ್ಣು ಸರ್ ಖಂಡಿತ ಒಂದು ಸೀನಲ್ಲ, ಪ್ಯಾರ್ಲಲಾಗೆ ಮಾಡೋಣ ಇಬ್ಬರೂ. ಎನಿಥಿಂಗ್ ಎನಿ ಟೈಮ್ ಫಾರ್ ಯು. ಯಾಕಂದರೆ ನೀವೇ ನಮ್ಮ ಫ್ಯಾಮಿಲಿ ಥರ ನನಗೆ. ಐ ಡೋಂಟ್ ಸೇ ನೋ ಫಾರ್ ಯು. ಆ್ಯಂಡ್ ಮೋಹನ್ ಬಾಬು ಅಂಕಲ್ಗೆ, ಮೋಹನ್ ಬಾಬು ಸರ್ ದುಡ್ಡಿನ ಪ್ರಶ್ನೆನೇ ಬರಲ್ಲ. ಅವ್ರು ದುಡ್ಡು ಕೊಟ್ಟರೂ ಸರಿ, ಕೊಡದೇ ಸರಿ, ನೋ, ನಾನು ಸುಮ್ಮನೆ ಹಂಗೆ ಬಂದು ಮಾಡ್ಬಿಟ್ಟು ಹೋಗ್ತೀನಿ ಅಷ್ಟೇ. ಕೆಲವ್ರು ಇದ್ದಾರೆ, ಅದೆಲ್ಲ ನಾನು ಯಾರ್ಕಾರು ಈಸ್ಕೊಳ್ಳೋಕ್ಕಾಗಲ್ಲ. ಅದೆಲ್ಲ ಯಾಕಂದರೆ ಅದು ಲವ್ಲಿ ಮಾತ್ರ ಪರ್ಚೇಸ್ ಮಾಡ್ಬೋದು, ಅವ್ರದ್ದು ದುಡ್ಡಿಂದ ಪರ್ಚೇಸ್ ಮಾಡೋಕ್ಕಾಗಲ್ಲ. ಅಂಥ ಫ್ಯಾಮಿಲಿ ಮೋಹನ್ ಬಾಬು ಅವ್ರ ಫ್ಯಾಮಿಲಿ. ಸೊ ಅವರು ಖಂಡಿತ ನೆಕ್ಸ್ಟ್ ಟೈಮು ವಿಲ್ಲನಾಗಲ್ಲ, ವಿಲ್ಲನಾಗಿ ಬೇಡ, ನೋ, ಒಂದು ಬೇರೆ ಒಂದು ಬ್ಯೂಟಿಫುಲ್ಲಾಗಿ ಒಂದು ಬ್ರದರ್ ರೋಲು, ಒಂದು ಹೈ ಕ್ವಾಲಿಟಿ ರೋಲ್ ಮಾಡಬೇಕು. ಯಾಕಂದರೆ ಅವ್ರನ್ನ ನಾವು ನಮ್ಮ ಫೈಟ್ಲ ಮಾಡಲ್ಲ ನಾನು ಅವ್ರ ಜೊತೆಲಿ. ನಾವು ಮೋಹನ್ ಬಾಬು ಬೇರೆ, ಅದು ಭಕ್ತಿನೇ ಬೇರೆ ಇದೆ. ಆ್ಯಂಡ್ 27ನೇ ತಾರೀಕು ರಿಲೀಸ್ ಆಗ್ತಾಯಿದೆ. ಐ ಥಿಂಕ್ ಆಲ್ ದ ಬೆಸ್ಟ್ ಫಾರ್ ದ ಎಂಟೈರ್ ಟೀಮ್ ಆಫ್ ವಿಷ್ಣು. ಆಲ್ ದ ಬೆಸ್ಟ್.
ಆಲ್ ದಿ ಬೆಸ್ಟ್. ಆ್ಯಂಡ್ ನಿಮ್ಮ ಮಕ್ಕಳು ಅಷ್ಟೇ ಎಷ್ಟು ಅದ್ಭುತವಾಗಿ ಕಾಣ್ತಾರೆ, ಮಗನೂ ಅಷ್ಟೇ ಎಷ್ಟು ಅದ್ಭುತವಾಗಿ, ಟೋಟ್ಲಿ ಇಟ್ ಲುಕ್ಸ್ ವೆರಿ ಗುಡ್. ನಾನು ಸಿನಿಮಾನ ಖಂಡಿತ ನೋಡ್ತೀನಿ, ಹೇಳಿದ್ದೀನಿ 20th ಏನು ವಿಷ್ಣು, ಯು ಡಿ ನಾಟ್ ಟೇಕ್ ಸ್ಟ್ರೈನ್ ಟು ಕಮ್ ಹಿಯರ್ ಆ್ಯಂಡ್ ಶೋ ಮಿ ಆ್ಯಂಡ್ ಆಲ್, ಐ ವಿಲ್ ವಾಚ್ ಇಟ್ ಹಿಯರ್, ಡೋಂಟ್ ವರಿ. ಫಸ್ಟ್ ಡೇ ಐ ವಿಲ್ ಗೋ ಆ್ಯಂಡ್ ವಾಚ್ ಇಟ್. Please don't take that strain. I'll purchase the ticket and watch it. I always do that. I go buy the ticket, I'll watch the film 100%. So all the best, and ನನ್ನ ಇಲ್ಲಿ ಕರೆತಂದದಕ್ಕಾಗಿ ಎಲ್ಲರಿಗೂ ವಂದನೆ ಅರ್ಪಿಸ್ತೀನಿ. ಆಲ್ ದಿ ಬೆಸ್ಟ್, ಹಾರ್ಟಿಲಿ ವಿಶ್ ಮಾಡ್ತೀನಿ. ವಾಚ್ ಕಣ್ಣಪ್ಪ ಆನ್ 27th June. ಡೋಂಟ್ ಫರ್ಗೆಟ್, ವಾಚ್ ಕಣ್ಣಪ್ಪ ಆನ್ 27th June. ನಾನು ನೋಡ್ತೀನಿ, ನೀವು ನೋಡಿ ಆಶೀರ್ವಾದ ಮಾಡಿ. ಥ್ಯಾಂಕ್ ಯು. ಶಿವಣ್ಣ, ಇಲ್ಲಿ ವಿಶೇಷ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಡೈರೆಕ್ಟರು ಪಕ್ಕಾ ನಾಸ್ತಿಕರಾಗಿದ್ದವರು ಆಸ್ತಿಕರಾಗಿ ಬದಲಾಗಿರೋರು. ಸೊ ಕಣ್ಣಪ್ಪ ಕೂಡ ಹಾಗೆಯೇ ದೇವರನ್ನು ನಂಬ್ತಿರ್ಲಿಲ್ಲ, ನಂತರ ಪರಮ ಭಕ್ತನಾಗಿದ್ದು. ಸೊ ಇವರು ಆ ಒಂದು ಕತೆ ಅವ್ರಿಗೆ ಅದಕ್ಕೆ ಸೂಟ್ ಆಗಿದೆ. ಶಿವಪ್ಪನ ಲೀಲೆಯನ್ನು ಸಾರಲಿಕ್ಕೆ ಹೊರಟಿರುವಂಥ ನಮ್ಮ ಕಣ್ಣಪ್ಪ ಸಿನಿಮಾಗೆ ಶಿವಪ್ಪ ಶಿವಣ್ಣನ ಥ್ರೂ ಸೂಪರ್ ಹಿಟ್ ಆಗತ್ತೆ ಸಿನಿಮಾ ಅಂತ ಹೇಳಿಸಿದಾನೆ ಅನ್ನೋದು ಭಾವನೆ. ನಮ್ಮ ಪ್ರಕಾರ ಯಾರು ಯಾವ ಕ್ಷಣವೂ ಸುಖ ಸುಮ್ಮನೆ ಎಲ್ಲಿಗೂ ಹೋಗಲಿಕ್ಕೆ ಸಾಧ್ಯವಿಲ್ಲ. ನಾವೆಲ್ಲರೂ ಇಲ್ಲಿ ಸೇರಿದ್ದೀವಿ, ಮಾಧ್ಯಮದವರು ಇಷ್ಟು ಜನ ಇಲ್ಲಿ ಬಂದಿದ್ದೀರಾ ಅಂದರೆ ನಾವೆಲ್ಲರೂ ಇಲ್ಲಿದ್ದೀವಿ ಅಂದರೆ ಶಿವನ ಲೀಲೆಯೇ. ಸೊ ಶಿವ ಎಷ್ಟು ಗ್ರೇಟ್ ಅಂತ ಸಾರ್ತಾ ಸಾಗೋಣ. ವಿಜಯದ ಮಾಲೆ ದೊರಕಲಿ ನಮ್ಮ ಇಡೀ ಸಂಪೂರ್ಣ ಟೀಮ್ಗೆ ಅಂತ ಹಾರೈಸ್ತಾ ಪ್ರೊಡ್ಯೂಸರ್ಗೆ ಈ ಒಂದು ಮಾಲೆಯನ್ನು, ಹೂಮಾಲೆಯನ್ನು ತೊಡಿಸೋ ಮೂಲಕ ಶುಭ ಹಾರೈಸಬೇಕು. ಶಿವಣ್ಣ ಅವರು, ದಿ ಲೆಜೆಂಡ್ ಪದ್ಮಭೂಷಣ ಡಾಕ್ಟರ್ ಮೋಹನ್ ಬಾಬು ಗಾರು ಅವರಿಗೆ ಶಿವಣ್ಣ ಅವರು ಶುಭ ಹಾರೈಸ್ತಾ ಇದ್ದಾರೆ. ಶಾಲನ್ನು ಹೊದಿಸಿ ಈ ವಿಶೇಷವಾದ ಹಾರವನ್ನು ಹಾಕುವ ಮುಖೇನ. ಸೊ ಸೂಪರ್, ಧನ್ಯವಾದಗಳು. ಜೂನ್ 27ನೇ ತಾರೀಕು ಭಕ್ತಿ ಪ್ರಧಾನ ಮಾತ್ರವಲ್ಲ, ಅದರ ಜೊತೆಗೆ ಕಾಮಿಡಿ ಕೂಡ ಇದೆ. ಬ್ರಹ್ಮಾನಂದಂ ಅವರಿದ್ದಾರೆ ಅಂದಮೇಲೆ ಕಾಮಿಡಿ ಇರಲೇಬೇಕಲ್ವ. ಅದರೊಟ್ಟಿಗೆ ಆ್ಯಕ್ಷನ್ ಸೀಕ್ವೆನ್ಸ್ ಬಹಳ ಅದ್ಭುತವಾಗಿ ಮೂಡಿ ಬಂದಿದೆ. ಅಕ್ಷಯ್ ಕುಮಾರ್ ಅವರು ಶಿವಪ್ಪನಾಗಿ ಕಾಣಿಸ್ಕೊಳ್ತಿದ್ದಾರೆ, ಕಾಜಲ್ ಅಗ್ರವಾಲ್ರವರು ಪಾರ್ವತಿಯಾಗಿ, ಬಹಳ ಅತಿರಥ ಮಹಾರಥರೆಲ್ಲರೂ ಕೂಡ ಅಭಿನಯಿಸಿರುವಂಥ ಬಹು ನಿರೀಕ್ಷಿತ ಸಿನಿಮಾ, ಬಹಳ ದೊಡ್ಡ ಬಜೆಟಿನ ಸಿನಿಮಾ ಪ್ರಪಂಚದಾದ್ಯಂತ ಬಿಡುಗಡೆ ಆಗ್ತಿದೆ. ಎಷ್ಟೇ ವರ್ಷಗಳು ಉರುಳಿದ್ರೂ ಕೂಡ ನಾನು ಯಾವಾಗಲೂ ಹೇಳ್ತಿರ್ತೀನಿ, ಪೀಪಲ್ ವಿಲ್ ಬಿ ವೆಲ್ ಡ್ರೆಸ್ಡ್, ಆದರೆ ಯಾರಿಗೂ ಗೊತ್ತಿಲ್ಲ ಒಳಗೊಳಗೆ ದೇಲ್ ಬಿ ಡಿಪ್ರೆಸ್ಡ್. ಸೊ ಹಾಗಾಗಿ ಆ ಡಿಪ್ರೆಷನಿಂದ ನಾವು ಆಚೆ ಬರಬೇಕು ಅಥವಾ ಬೇಜಾರಿಂದ ಆಚೆ ಬರಬೇಕು, ಒಂದು ಪುಷ್ಟಿ ಸಿಗಬೇಕು ಅಂದರೆ ಅದು ಭಗವಂತನಿಂದ ಮಾತ್ರ ಸಾಧ್ಯ. ಶಿವಣ್ಣ, ಥ್ಯಾಂಕ್ ಯು ಸೋ ಮಚ್. ಕಾರ್ಯಕ್ರಮಕ್ಕೆ ಆಗಮಿಸಿ ನಮಗೆ ಶುಭ ಹಾರೈಸಿದ್ದಕ್ಕಾಗಿ ನಲ್ಮೆಯ ಧನ್ಯವಾದಗಳನ್ನು ಅರ್ಪಿಸ್ತಾ ಇಡೀ ಸಿನಿಮಾ ಟೀಮ್ಗೆ ಒಳ್ಳೆಯದಾಗಲಿ.